ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಕ್ಲಾಸಸ್ಗಳು ಮಾಡೋದಕ್ಕೆ. ಸೊ ಡಿಲೇ ಮಾಡೋದ್ ಬೇಡ, ಓಕೆನಾ? ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಪೇಪರ್ 2 ಇಂದ ಸ್ಟಾರ್ಟ್ ಮಾಡ್ತಿದೀನಿ. ಸೊ ಕನ್ನಡ ಕ್ಲಾಸಸ್ಗಳು ಆಲ್ರೆಡಿ ನನ್ನ ಮೈನ್ ಚಾನಲ್ ಅಲ್ಲಿ ನಡೀತಿದೆ ಅಲ್ವಾ? ನೀವು ನೋಡ್ತಿದ್ದೀರಾ ಅನ್ಕೊಂತೀನಿ. ಕನ್ನಡ ಗ್ರಾಮರ್ ಕ್ಲಾಸಸ್ಗಳನ್ನ ನಾನು ಆ ಚಾನಲ್ ಅಲ್ಲಿ ತಗೊಂತಿದ್ದೀನಿ. ಪ್ಲಸ್ ಈಗ ನಾನು ಕಂಪ್ಲೀಟ್ ಎಲ್ಲಾ ಕ್ಲಾಸಸ್ಗಳನ್ನು ಇದ್ರಲ್ಲಿ ತಗೋಣ ಅಂತ ಪ್ಲಾನ್ ಮಾಡಿದೀನಿ. ಫಸ್ಟ್ ನಾವು ಇಂಗ್ಲಿಷ್ ಇಂದ ಹೋಗೋಣ, ಯಾಕಂದ್ರೆ ನನಗೆ ತುಂಬಾ ರಿಕ್ವೆಸ್ಟ್ ಬಂದಿದೆ ಇಂಗ್ಲಿಷ್ ಗ್ರಾಮರ್ಗೆ. ಸೊ ಇಂಗ್ಲಿಷ್ ಇಂದ ನಾವು ಈ ಕ್ಲಾಸಸ್ಗಳನ್ನ ಈ ಚಾನಲ್ ಅಲ್ಲಿ ನೋಡ್ಕೊಂಡು ಹೋಗೋಣ. ಇನ್ ಮುಂದೆ ಎಲ್ಲಾ ಕ್ಲಾಸಸ್ಗಳು ಇದ್ರಲ್ಲಿ ಬರುತ್ತೆ. ಬಟ್ ಯಾವುದೇ ಗವರ್ಮೆಂಟ್ ಜಾಬ್ ರಿಲೇಟೆಡ್ ಅಥವಾ ಸ್ಯಾಲ್ರಿ ರಿಲೇಟೆಡ್ ಅಥವಾ ಜಾಬ್ ರೋಲ್ ಹೇಗಿರುತ್ತೆ, ಕಂಪ್ಲೀಟ್ ಎವ್ರಿಥಿಂಗ್ ನನ್ನ ಮೇನ್ ಚಾನಲ್ ಅಲ್ಲಿ ಇರುತ್ತೆ. ಓಕೆನಾ? ನೀವು ಅಲ್ಲಿ ನೋಡ್ಕೊಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ಓನ್ಲಿ ಕ್ಲಾಸಸ್, ಓಕೆನಾ? ನಥಿಂಗ್ ಎಲ್ಸ್. ಬರೀ ಕ್ಲಾಸಸ್ಗಳು ಮಾತ್ರ ಇಲ್ಲಿರುತ್ತೆ. ಕ್ಲಾಸಸ್, ಲೈವ್ ಸೆಷನ್, MCQ ಪ್ರಾಕ್ಟೀಸ್, ಟೆಸ್ಟ್ ಸೀರೀಸ್, ಮಾಕ್ ಟೆಸ್ಟ್, ಎವ್ರಿಥಿಂಗ್ ಇಲ್ಲಿರುತ್ತೆ. ಇನ್ನು ಉಳಿದಿದ್ದೆಲ್ಲ ಅಪ್ಡೇಟ್ಸ್ ಗಳು ಅಲ್ಲಿರುತ್ತೆ. ಓಕೆನಾ? ಸೊ ಲೇಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ಇದು ನನ್ನ ಫಸ್ಟ್ ಕ್ಲಾಸ್, ಅದ್ರಲ್ಲೂ ಕನ್ನಡ ಗ್ರಾಮರ್ ಬಗ್ಗೆ. ಪೇಪರ್ 2 ಅಲ್ಲಿ ನಮ್ಗೆ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಬೇಸಿಕ್ ಕಂಪ್ಯೂಟರ್ ಇದೆ. ನಾನು ಎಲ್ಲ ಕ್ಲಾಸಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಡೋಂಟ್ ವರಿ. ಸೊ ಸದ್ಯಕ್ಕೆ ಇವಾಗ ಇಂಗ್ಲಿಷ್ ಗ್ರಾಮರ್ ಇಂದ ಶುರು ಮಾಡಿದೀವಿ. ಸೊ ಫಸ್ಟ್ ಕ್ಲಾಸ್. ನನಗೂ ಆಲ್ ದ ಬೆಸ್ಟ್, ನಿಮಗೂ ಆಲ್ ದ ಬೆಸ್ಟ್. ಅಂಡ್ ನಿಮ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನನಗೆ ಈ ಒಂದು ಸೀರೀಸ್ ಕಂಟಿನ್ಯೂ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮ್ದೊಂದು ಸ್ಮಾಲ್ ಮೆಸೇಜ್ ಅಥವಾ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ದಟ್ ನನಗೆ ಅದು ಇನ್ನ ದೂರ ಪುಷ್ ಮಾಡುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ದೂರ ನಾನು ಹೋಗೋಣ ಅನ್ನೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ನ ಮೇಲೆ ಹೀಗೆ ಇರ್ಲಿ, ಇನ್ನ ಸ್ವಲ್ಪ ಚೆನ್ನಾಗಿರ್ಲಿ. ವಿಡಿಯೋಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆಲ್ಲ ನೀಡಿದ್ಯೋ ಅವರೆಲ್ಲರೂ ನೋಡ್ಲಿ ಅಲ್ವಾ? ಫ್ರೀ ಆಗಿ ಅವೈಲೇಬಲ್ ಇದೆ, ಎಲ್ರೂ ಬೆನಿಫಿಟ್ ತಗೊಳ್ಳಿ ಅಲ್ವಾ? ಸೊ ಎಲ್ರಿಗೂ ಶೇರ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದ್ ಬೇಡ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಕ್ಲಾಸ್ 1. ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ, ಐ ವಿಲ್ ಆನ್ಸರ್. ಓಕೆನಾ? ಸೊ ಫಸ್ಟ್ ನಾನು ಇಂಗ್ಲಿಷ್ ಗ್ರಾಮರ್ ನ ಫಸ್ಟ್ ಟಾಪಿಕ್ಸ್ ಗಳನ್ನ ಡಿವೈಡ್ ಮಾಡಿದೀನಿ. ಟಾಪಿಕ್ಸ್ ಆದ್ಮೇಲೆ ಸಬ್ ಟಾಪಿಕ್ಸ್ ಗಳಾಗಿ ಡಿವೈಡ್ ಮಾಡಿದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟಾಪಿಕ್ಸ್ ಬರುತ್ತೆ, ಎಷ್ಟು ಕ್ಲಾಸಸ್ ಇರುತ್ತೆ, ಎಷ್ಟು ಸಬ್ ಟಾಪಿಕ್ಸ್ ಇರುತ್ತೆ ಅನ್ನೋದು ನಾವು ಕಂಪ್ಲೀಟ್ ಆಗಿ ಇದ್ರಲ್ಲಿ ನೋಡ್ಬೋದು. ಓಕೆನಾ? ಸೊ ಫಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ, ಅಂದ್ರೆ ಎಷ್ಟು ಟಾಪಿಕ್ಸ್ ಗಳು ಇದಾವೆ ಅನ್ನೋದು ಫಸ್ಟ್ ನೋಡೋಣ. ಮೇನ್ ಟಾಪಿಕ್ಸ್ ನೋಡೋಣ. ನೀವು ಸಬ್ ಟಾಪಿಕ್ಸ್ ಗಳನ್ನ ಆಮೇಲೆ ನಾನು PDF ಶೇರ್ ಮಾಡ್ತೀನಿ, ಅದ್ರಲ್ಲಿ ಸಬ್ ಟಾಪಿಕ್ಸ್ ಗಳನ್ನ ನೋಡ್ಕೊಳ್ಳಿ. ಓಕೆನಾ? ಬಟ್ ಕ್ಲಾಸಸ್ ನ ಇಲ್ಲ ಅಟೆಂಡ್ ಮಾಡಿ, ನಾನು ಟಾಪಿಕ್ಸ್ ಗಳನ್ನ ಮಾತ್ರ ಶೇರ್ ಮಾಡ್ತೀನಿ. ಓಕೆನಾ? ಓಕೆ, ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು, ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಆಫ್ ಇಂಗ್ಲಿಷ್ ಗ್ರಾಮರ್. ಫಸ್ಟ್ ಥಿಂಗ್, ಕರೆಕ್ಟ್ ಅಲ್ವಾ? ಅದ್ರಲ್ಲಿ ತುಂಬಾ ಸಬ್ ಟಾಪಿಕ್ಸ್ ಗಳಿದೆ, ಅದನ್ನ ನೀವು ನಿಧಾನಕ್ಕೆ ನೋಡ್ಕೊಳ್ಳಿ. ಅದಾದ್ಮೇಲೆ ಕ್ಲಾಸ್ 2 ಅಲ್ಲಿ ನಾವು ಪಾರ್ಟ್ ಆಫ್ ಸ್ಪೀಚ್ ನ ನೋಡ್ತೀವಿ. ನೌನ್ ಇಂದ ಶುರು ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನಿಷನ್ ಆಫ್ ನೌನ್ ಅಂಡ್ ಟೈಪ್ಸ್ ಆಫ್ ನೌನ್. ಓಕೆನಾ? ಪಾರ್ಟ್ ಆಫ್ ಸ್ಪೀಚ್ 2ನೇ ಕ್ಲಾಸ್. ಓಕೆನಾ? ತುಂಬಾ ಲಾಂಗ್ ಚಾಪ್ಟರ್ ಇದೆ. ಓಕೆನಾ? ದೆನ್ ಕ್ಲಾಸ್ 3 ಅಲ್ಲಿ ಪ್ರೊನೌನ್ ನ ನೋಡ್ತೀವಿ. ಓಕೆನಾ? ದೆನ್ ಅದ್ರದ್ದು ಸಬ್ ಟಾಪಿಕ್ಸ್ ಗಳು ಅಥವಾ ಅದ್ರದ್ದು ಟೈಪ್ಸ್ ಗಳು ಅದ್ರಲ್ಲಿ ನೋಡ್ಕೊಂತೀವಿ. ದೆನ್ ಕ್ಲಾಸ್ 4 ಅಡ್ಜೆಕ್ಟಿವ್ ಬಗ್ಗೆ ನೋಡ್ತೀವಿ. ಅದಾದ್ಮೇಲೆ ಕ್ಲಾಸ್ 5 ವರ್ಬ್ ಅಂಡ್ ಕ್ಲಾಸ್ 6 ಟೆನ್ಸಸ್, ವೆರಿ ಇಂಪಾರ್ಟೆಂಟ್. ಅಂಡ್ ಕ್ಲಾಸ್ 7 ಟೆನ್ಸಸ್ ಪಾರ್ಟ್ 2 ಮಾಡಿದೀನಿ. ದೆನ್ ಆರ್ಟಿಕಲ್ಸ್ ಕ್ಲಾಸ್ 8 ಅಂಡ್ ಕ್ಲಾಸ್ 9 ಪ್ರಿಪೋಸಿಷನ್ಸ್ ಅಂಡ್ ಕ್ಲಾಸ್ 10 conjunctions and class 11 adverb and class 12 subject and verb agreement and class 13 non-finite verbs and class 14 models and class 15 active and passive voice. ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ತುಂಬಾ ಕ್ವಶನ್ಸ್ ಗಳು ಬರ್ತಿದೆ ಪಾರ್ಟ್ ಆಫ್ ಸ್ಪೀಚ್ ಮತ್ತೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಗಳನ್ನ ನೋಡ್ಬೋದು. ದೆನ್ class 16 direct and indirect speech, very important. And class 17 phrases and classes and class 18 conditional sentences. Class 19 sentence transformation and class 20 question tags and class 21 vocabulary for competitive exams. Class 22 error detection and sentence correction. Class 23 reading comprehension and class 24 punctuation and capitalization and class 25 full revision and mock test. ಇಲ್ಲಿಗೆ ನಮ್ದು ಟಾಪಿಕ್ಸ್ ಗಳು ಮುಗಿಯುತ್ತೆ. ಓಕೆನಾ?
ಮೇ ಬಿ ಯಾವತ್ತಿಂದಾದ್ರೂ ಕ್ಲಾಸಸ್ ಸ್ವಲ್ಪ ಲೆಂತಿ ಆಗ್ತಿದ್ರೆ ಅದನ್ನ ಸೆಕೆಂಡ್ ಡೇಗೆ ಡಿವೈಡ್ ಮಾಡ್ಕೊಳ್ಳೋಣ, ಓಕೆನಾ. ಬಟ್ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ, ಓಕೆನಾ. ಸೊ ಫಸ್ಟ್ ಟೈಮ್ ಹಿಡಿಯುತ್ತೆ, ಓಕೆನಾ. ಕ್ಲಾಸಸ್ಗಳು ಮಾಡ್ಬೇಕು, ನಾನು ಫಸ್ಟ್ PDF ಗಳನ್ನ ರೆಡಿ ಮಾಡ್ಕೊಬೇಕು, ಟಾಪಿಕ್ಸ್ಗಳದ್ದು. ಆಮೇಲೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಆಡ್ ಮಾಡ್ಕೊಬೇಕು, PDF ಗಳಿಗೆ ಆಡ್ ಮಾಡ್ಬೇಕು. ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಯಾಕಂದ್ರೆ ತುಂಬಾ ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದೀರಾ, ಅವ್ರಿಗೂ ಅರ್ಥ ಆಗ್ಬೇಕು. ಸ್ವಲ್ಪ ನನಗೆ ಆಕ್ಚುಲಿ PDF ರೆಡಿ ಮಾಡೋದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಲಿಟ್ರಲಿ 1 hour 1.5 hour ಕುತ್ಕೊಂಡು ನಾನು ಕಂಟಿನ್ಯೂಸ್ ಇದನ್ನೇ ಮಾಡ್ಬೇಕಾಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೇಡಮ್ ಬೇಗ ಬೇಗ ಮಾಡಿ ಮುಗಿಸ್ಕೊಡಿ ಅಂತ ಕೇಳ್ಬೇಡಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ನನಗೂ ಸ್ವಲ್ಪ ಟೈಮ್ ಕೊಡಿ. ಬಟ್ ಐ ವಿಲ್ ಕಂಪ್ಲೀಟ್ ಎವ್ರಿಥಿಂಗ್, ಎಲ್ಲಾನು ನಾನು ನಿಮಗೆ ಈಸಿಯಾಗಿ ಅರ್ಥ ಆಗೋ ತರ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಈಸಿಯಾಗಿ ನಿಮಗೆ ತಲೆ ಹೊಡೆಯೋ ತರ ಹೆಲ್ಪ್ ಮಾಡ್ತೀನಿ. ಬಟ್ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ, ಬೇರೆ ಏನಿಲ್ಲ, ಓಕೆನಾ. ಏನಾದ್ರೂ ಡೌಟ್ಸ್ ಇದ್ರೆ ಆಲ್ರೆಡಿ ಹೇಳಿದ್ದೀನಿ, ಕಮೆಂಟ್ ಸೆಕ್ಷನ್ ಹಾಕಿ, ಯಾವ್ದಾದ್ರು ಅರ್ಥ ಆಗಿಲ್ಲ ಅಂದ್ರೆ, ಓಕೆನಾ. ಸೊ ಫಸ್ಟ್ ಕ್ಲಾಸ್ 1 ಶುರು ಮಾಡೋಣ, ಲೇಟ್ ಮಾಡೋದ್ ಬೇಡ. ಇಂಟ್ರೊಡಕ್ಷನ್ ಟು ಇಂಗ್ಲಿಷ್ ಗ್ರಾಮರ್ ಅಂಡ್ ಬೇಸಿಕ್ಸ್. ಫಸ್ಟ್ ಗ್ರಾಮರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ವಾಟ್ ಈಸ್ ಗ್ರಾಮರ್? ಕನ್ನಡದಲ್ಲಿ ಓದಿದಿರಲ್ಲ, ಗ್ರಾಮರ್ ಏನಕ್ಕೆ ಬೇಕು, ಕರೆಕ್ಟ್ ಅಲ್ವಾ, ಯಾಕೆ ಬೇಕು? ಸೊ ಗ್ರಾಮರ್ ಇಸ್ ದ ಸೆಟ್ ಆಫ್ ರೂಲ್ಸ್ ದಟ್ ಹೆಲ್ಪ್ ಅಸ್ ಟು ಫಾರ್ಮ್ ಕರೆಕ್ಟ್ ಸೆಂಟೆನ್ಸ್ ಇನ್ ಅ ಲ್ಯಾಂಗ್ವೇಜ್. ಅಂದ್ರೆ ಕನ್ನಡದಲ್ಲಿ ಅಕ್ಷರಗಳಿದಾವೆ, ಅದೇ ತರನೇ ಇಂಗ್ಲಿಷ್ ಅಲ್ಲೂ ಅಕ್ಷರಗಳಿದೆ, ಕರೆಕ್ಟ್ ಅಲ್ವಾ. ಅಕ್ಷರಗಳನ್ನ ಸೇರಿಸಿ ವರ್ಡ್ಸ್ ಗಳನ್ನ ಮಾಡ್ಬೋದು. ಬಟ್ ಒಂದು ಸೆಂಟೆನ್ಸ್ ಆಗಿ ಮಾಡುವಾಗ ಅದರಲ್ಲಿ ವ್ಯಾಕರಣ ಬೇಕು, ಕರೆಕ್ಟ್ ಅಲ್ಲ. ಯಾವ ಯಾವ ಪದಗಳು ಯಾವ್ದ್ಯಾವ್ದು ಎಲ್ಲೆಲ್ಲಿ ಕರೆಕ್ಟ್ ಆಗಿ ಸೇರಿಸ್ಬೇಕು, ಸೇರ್ಸಿದ್ರೇನೆ ಆ ಸೆಂಟೆನ್ಸ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅನ್ನೋದು ನಮಗ್ ಗೊತ್ತಾಗ್ಬೇಕು ಅಂದ್ರೆ ವ್ಯಾಕರಣ ಗೊತ್ತಿರ್ಬೇಕು. ಆನ್ ಯಾವಾಗ ಬಳಸ್ಬೇಕು, ದಾ ಯಾವಾಗ ಬಳಸ್ಬೇಕು, ಯಾವಾಗ ಬಳಸ್ಬೇಕು, ಕರೆಕ್ಟ್ ಅಲ್ವಾ. ಸೊ ಇದೆಲ್ಲ ಯಾವಾಗ ಬಳಸ್ಬೇಕು ಅನ್ನೋದು ನಮಗ್ ಗೊತ್ತಿದ್ರೆ ಮಾತ್ರ ಆ ಸೆಂಟೆನ್ಸ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದಕ್ಕೆ grammar is very important, ಓಕೆನಾ. ಇಟ್ ಟೆಲ್ಸ್ us how to arrange words so that, ನೋಡಿ ಹೇಗೆ ವರ್ಡ್ಸ್ ಗಳನ್ನ ಅರೇಂಜ್ ಮಾಡ್ಬೇಕು, ಸೊ ದಟ್ ಅದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಸ್ ಪ್ರಾಪರ್ಲಿ, ಕರೆಕ್ಟ್ ಅಲ್ವಾ. ಈಗ ಒಂದು ಸೆಂಟೆನ್ಸ್ ಇದೆ ನೋಡಿ, ಇವಾಗ ಇಲ್ಲಿ ಇಷ್ಟು ವರ್ಡ್ಸ್ ಗಳಿದೆ ಅಲ್ವಾ, ನಾನು ಹಿಂಗೆ ಹೇಳ್ತೀನಿ: ಅಂಡರ್ಸ್ಟ್ಯಾಂಡ್, ಕರೆಕ್ಟ್, ಸೆಂಟೆನ್ಸ್, ಕಮ್ಯುನಿಕೇಟ್, ಜಸ್ಟ್, ಲೈಕ್, ಕ್ಲಿಯರ್ಲಿ. ಅರ್ಥ ಆಗಿಲ್ಲ ಅಲ್ಲ, ಎಲ್ಲ ಮಿಕ್ಸಪ್ ಆಯ್ತು. ಬಟ್ ಅದೇ ನೋಡಿ ನೋಡಿ, ಗ್ರಾಮರ್ ಈಸ್ ದ ಸೆಟ್ ಆಫ್ ರೂಲ್ಸ್. ಕರೆಕ್ಟ್ ನೋಡಿ, ಈಸ್ ಯಾವಾಗ ಬಳಸ್ಬೇಕು, ದಾ ಯಾವಾಗ ಬಳಸ್ಬೇಕು, ಆಫ್ ಯಾವಾಗ ಬಳಸ್ಬೇಕು, ಕರೆಕ್ಟ್ ಅಲ್ವಾ. ಇದೆಲ್ಲ ಯಾವಾಗ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಬೇಕು ಅಂತ ಗೊತ್ತಾದಾಗ ಮಾತ್ರ ಅಪೋಸಿಟ್ ಅಲ್ಲಿರೋ ಪರ್ಸನ್ಗಾಗ್ಲಿ ನಮಿಗಾಗ್ಲಿ ಒಂದು ವಾಕ್ಯ ಅಥವಾ ಸೆಂಟೆನ್ಸ್ ಪ್ರಾಪರ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೋಡಿ, ಜಸ್ಟ್ ಲೈಕ್ ಟ್ರಾಫಿಕ್ ರೂಲ್ಸ್ ಹೆಲ್ಪ್ಸ್ ವೆಹಿಕಲ್ಸ್ ಟು ಸೇಫ್ಲಿ ಆನ್ ದ ರೋಡ್, ಗ್ರಾಮರ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ. ಹೇಗೆ ಸಿಗ್ನಲ್ಸ್ ಗಳು ಹಾಕ್ತಾರೋ, ಸಿಗ್ನಲ್ ಗಳು ಕರೆಕ್ಟ್ ಆಗಿ ಯಾವಾಗ ಹಾಕ್ಬೇಕು ಅನ್ನೋದು ಗೊತ್ತಿರುತ್ತೆ, ಯಾಕಂದ್ರೆ ಅವಾಗ ಮಾತ್ರ ಕರೆಕ್ಟ್ ಆಗಿ ಎಲ್ಲಾ ರೋಡಿಂದ ಬರುವಂತ ವೆಹಿಕಲ್ಸ್ ಗಳು ಕರೆಕ್ಟ್ ಆಗಿ ಮೂವ್ ಆಗುತ್ತೆ. ಯಾವ್ದೇ ಆಕ್ಸಿಡೆಂಟ್ ಆಗ್ದಲೆ, ಟ್ರಾಫಿಕ್ ಆಗ್ದಲೆ ಕರೆಕ್ಟ್ ಆಗಿ ಮೂವ್ ಆಗ್ಲಿ ಅನ್ನೋದಕ್ಕೆ ಟ್ರಾಫಿಕ್ ಸಿಗ್ನಲ್ಸ್ ಗಳು ಇರುತ್ತಲ್ಲ, ಅದೇ ತರನೇ ಗ್ರಾಮರ್ ಕೂಡ, ಓಕೆನಾ. ಓಕೆ, ನೆಕ್ಸ್ಟ್ ಕನ್ನಡದಲ್ಲೂ ಇದೆ, ನೀವು ಓದ್ಕೊಳ್ಳಿ, ಓಕೆನಾ. ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ನೋಡಿ, ವಿತೌಟ್ ಗ್ರಾಮರ್ ಇದ್ದಾಗ ಸ್ಕೂಲ್ ಐ ಗೋ ಟು ಮೀನಿಂಗೇ ಇಲ್ಲ, ಕರೆಕ್ಟ್ ಅಲ್ವಾ. ಅದೇ ಗ್ರಾಮರ್ ಇದ್ದಾಗ ಐ ಗೋ ಟು ಸ್ಕೂಲ್ಸ್. ಯಾವಾಗ ನಮಗೆ ಸಿಗ್ನಲ್ ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೋ, ಯಾವಾಗ ವರ್ಡ್ಸ್ ಗಳು ಎಲ್ಲ ಹಾಕ್ಬೇಕು ಅಂತ ಗೊತ್ತಾದಾಗ ಮಾತ್ರ ಮೀನಿಂಗ್ ಫುಲ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಗ್ರಾಮರ್. ಗ್ರಾಮರ್ ಯಾಕೆ ಬೇಕು? ಕ್ಲಾರಿಟಿ, ಅಂದ್ರೆ ಒಂದು ವಾಕ್ಯ, ಒಂದು ಸೆಂಟೆನ್ಸ್, ಒಂದು ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಂತಿದೀವಿ ಅಂದ್ರೆ ಕ್ಲಾರಿಟಿ, ಸ್ಪಷ್ಟತೆ ಕೊಡೋದೆ ಗ್ರಾಮರ್ ಕೆಲಸ. ದೆನ್ ಕಾನ್ಫಿಡೆನ್ಸ್, ಮಾತಾಡುವಾಗ ಕರೆಕ್ಟ್ ಗ್ರಾಮರ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಆ ಕಾನ್ಫಿಡೆನ್ಸ್ ಬರುತ್ತೆ ಮಾತಾಡೋದಕ್ಕೆ, ಕರೆಕ್ಟ್ ಅಲ್ವಾ. ಕೆಲವೊಬ್ರು ಭಾಷಣಗಳು ಮಾಡ್ತಾರೆ, ಕನ್ನಡದಲ್ಲಾಗ್ಲಿ ಇಂಗ್ಲಿಷ್ ಅಲ್ಲಾಗ್ಲಿ, ತುಂಬಾ ಬ್ಯೂಟಿಫುಲ್ ಆಗಿ ಸೆಂಟೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಕೇಳೋರಿಗಾಗ್ಲಿ ಹೇಳೋರಿಗಾಗ್ಲಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ, ಕರೆಕ್ಟ್ ಅಲ್ವಾ. ದೆನ್ ಕ್ರೆಡಿಬಿಲಿಟಿ, ವಿಶ್ವಾಸ ಅಂದ್ರೆ ಪೀಪಲ್, ಈಗ ಫಾರ್ ಎಕ್ಸಾಂಪಲ್ ನಾನು ಕರೆಕ್ಟ್ ಆಗಿ ಮಾತಾಡಿದ್ರೆ ನನ್ನ ಆಪೋಸಿಟ್ ಅಲ್ಲಿರೋರು ನನಗೆ ರೆಸ್ಪೆಕ್ಟ್ ಮಾಡ್ತಾರೆ, ನನ್ನ ಸೀರಿಯಸ್ ಆಗಿ ತಗೊಂತಾರೆ. ಹೇ, ತುಂಬಾ ಚೆನ್ನಾಗಿ ಮಾತಾಡ್ತಾಳಪ್ಪ, ಇವಳು ವರ್ಡ್ಸ್ ಗಳ ಮೇಲೆ ಗ್ರಿಪ್ ಇದೆ ಅನ್ನೋದು ಬರುತ್ತೆ. ಅದೇ ನಾನು ಹೆಂಗೆ ಇವಳು ಯಾರ ತಲೆ ಕೆಟ್ಟವಳಪ್ಪ, ಹೆಂಗ ಮಾತಾಡ್ತಾಳೆ, ಕರೆಕ್ಟ್ ಆಗಿ ಮಾತಾಡಕ್ಕೂ ಬರಲ್ಲ, ಹಿಂಗೆಲ್ಲ ಹೇಳೋದು. ಸೊ ಹೀಗೆ, ಕರೆಕ್ಟ್ ಅಲ್ಲ. ದೆನ್ ಕರಿಯರ್ ಕೂಡ ಒಂದು ಒಳ್ಳೆ ಇಂಗ್ಲಿಷ್ ಗ್ರಾಮರ್ ಇದ್ರೆ ಅದ್ರ ಮೇಲೆ ಒಂದು ಕರಿಯರ್ ಬಿಲ್ಡ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್, ಆಪೋಸಿಟ್ ಅಲ್ಲಿರೋ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಲೆಟ್ಸ್ ಈಟ್ ಗ್ರಾಂಡ್ ಮಾ, ಕರೆಕ್ಟ್ ಅಲ್ವಾ. ಅಂದ್ರೆ ಊಟಕ್ಕೆ
ಅಜ್ಜಿನ ಕರಿತಿದ್ದೀನಿ. ಲೆಟ್ಸ್ ಈಟ್ ಗ್ರ್ಯಾಂಡ್ ಮಾ. ಕರೆಕ್ಟ್ ಅಲ್ವಾ? ಸೌಂಡ್ ಲೈಕ್ಸ್ ವಿ ವಾಂಟ್ ಟು ಈಟ್ ಗ್ರ್ಯಾಂಡ್ ಮಾ. ನೋಡಿ ಸೆಂಟೆನ್ಸ್ ಅಲ್ಲೇ ಎಷ್ಟು ನೋಡಿ, ಇಲ್ಲಿ ಕಾಮ ಇಲ್ಲಿ ಬಂತು. ಕರೆಕ್ಟ್ ಅಲ್ಲ? ಲೆಟ್ಸ್ ಈಟ್ ಗ್ರ್ಯಾಂಡ್ ಮಾ. ಕರೆಕ್ಟ್. ಅಜ್ಜಿ ಬನ್ನಿ ಊಟ ಮಾಡೋಣ. ಕರೆಕ್ಟ್ ಅಲ್ಲ? ಲೆಟ್ಸ್ ಈಟ್ ಗ್ರ್ಯಾಂಡ್ ಮಾ ಅಂದ್ರೆ ಅಜ್ಜಿನೇ ತಿನ್ನೋಣ ಇವಾಗ. ಕರೆಕ್ಟ್ ಅಲ್ಲ? ಅಂದ್ರೆ ನಾವು ಕರೆಕ್ಟ್ ಆಗಿ ಎಲ್ಲಿ ಏನ ಬಳಸ್ಬೇಕು ಅನ್ನೋದು ಗೊತ್ತಾದಾಗ ಮಾತ್ರ ಅದು ಕರೆಕ್ಟ್ ಆಗಿ ಕೇಳಿಸುತ್ತೆ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಓಕೆನಾ? ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್. ಪಾರ್ಟ್ ಆಫ್ ಸ್ಪೀಚ್ ಅಂದ್ರೆ ಪದಗಳ ವಿಧಗಳು. ಓಕೆನಾ? ಎಷ್ಟು ತರ ಪದಗಳ ವಿಧಗಳು ಬರುತ್ತೆ ಅಂತ ಟೋಟಲ್ 8 ಪಾರ್ಟ್ ಆಫ್ ಸ್ಪೀಚ್ ಬರುತ್ತೆ. ಇದನ್ನ ನಾವು ಸಪ್ರೇಟ್ ಆಗಿ ಓದ್ತೀವಿ, ಬಟ್ ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆನಾ? ಸಪ್ರೇಟ್ ಆಗಿ ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಬರೋದನ್ನ ನಾವು ಅಡ್ವರ್ಬ್, ಅಡ್ಜೆಕ್ಟಿವ್ ಇದನ್ನೆಲ್ಲ ಸಪ್ರೇಟ್ ಆಗಿ ನೋಡ್ತೀವಿ, ಬಟ್ ಸ್ಟಿಲ್ ಇಲ್ಲೊಂದ್ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಂಟೆನ್ಸ್. ಇದು ಒಂದು ಸೆಂಟೆನ್ಸ್ ಗೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂದ್ರೆ ಮೇನ್ ಫೌಂಡೇಶನ್ ತರ ಯಾವ್ದು ಪಾರ್ಟ್ ಆಫ್ ಸ್ಪೀಚ್. ಓಕೆನಾ? ಸೊ 8 ಪಾರ್ಟ್ ಆಫ್ ಸ್ಪೀಚ್ ಬರುತ್ತೆ. ಪಾರ್ಟ್ ಆಫ್ ಸ್ಪೀಚ್ ಇಂಗ್ಲಿಷ್ ಮೀನಿಂಗ್, ಕನ್ನಡ ಮೀನಿಂಗ್ ಎಕ್ಸಾಂಪಲ್. ಓಕೆ, ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ನೋಡ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ನೌನ್. ನನ್ನ ಕನ್ನಡದಲ್ಲಿ ಏನಂತೀವಿ ನಾವು? ನನ್ನ ಕನ್ನಡ ಗ್ರಾಮರ್ ಕ್ಲಾಸ್ ನೀವು ತಗೊಂಡಿದ್ರೆ ನಿಮಗೆ ಇದು ಈಸಿ ಆಗಿರೋದು. ನೋಡಿ, ನಾಮಪದ. ನಾಮಪದ ಅಂದ್ರೆ ಏನು? ಒಂದು ಪರ್ಸನ್, ಒಂದು ಪ್ಲೇಸ್, ಒಂದು ಥಿಂಗ್. ಕರೆಕ್ಟ್ ಅಲ್ಲ? ಅಥವಾ ಐಡಿಯಾ. ಇದನ್ನೆಲ್ಲದನ್ನು ನಾವು ನಾಮಪದಗಳು ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ನೋಡಿ, ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾ, ಇದನ್ನ ನಾವು ನೌನ್ ಅಂತ ಕರಿತೀವಿ. ಆದಷ್ಟು ಕನ್ನಡದಲ್ಲೂ ನೆನ್ಪಿಡ್ಕೊಳ್ಳಿ. ಸೊ ದಟ್ ಕನ್ನಡದಲ್ಲಿ ನೆನ್ಪಿಡ್ಕೊಂಡಾಗ ಇಂಗ್ಲಿಷ್ ಗ್ರಾಮರ್ ಬಂದ ಇಂಗ್ಲಿಷ್ ಅಲ್ಲೂ ನೆನ್ಪಿಡ್ಕೊಳ್ಳಿ. ಅಟ್ಲೀಸ್ಟ್ ವರ್ಡ್ ಗಳನ್ನ ನೆನ್ಪಿಡ್ಕೊಳ್ಳಿ. ಓ, ನೌನ್ ಅಂದ್ರೆ ನಾಮಪದ, ನೌನ್ ಅಂದ್ರೆ ನಾಮಪದ. ಸೊ ನಿಮ್ಗೆ ನಾಮಪದ ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ, ಯಾಕಂದ್ರೆ ನೀವೆಲ್ಲ ಕನ್ನಡದಲ್ಲಿ ಎಕ್ಸ್ಪರ್ಟ್ ಗಳು, ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಕನ್ನಡ ಗ್ರಾಮರ್ ಕ್ಲಾಸಸ್ ಗಳು ತುಂಬಾ ಜನಕ್ಕೆ ನೀಡೇ ಇಲ್ಲ, ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮಗೆ. ಸೊ ನಿಮಗೆ ನಾಮಪದ ಅಂದ್ರೆ ನೌನ್ ಅನ್ನೋದು ಗೊತ್ತಾಗ್ಬಿಟ್ರೆ, ನೀವು ನೌನ್ ಅನ್ನೋದು ಏನಾದ್ರೂ ಒಂದು ಕ್ವಶನ್ ಕೇಳಿದ್ರು ಅಂದಾಗ ಈಸಿಯಾಗಿ ಆನ್ಸರ್ ಹೇಳ್ತೀರಾ. ಓಕೆನಾ? ಸೊ ಸಿಂಪಲ್. ಬಟ್ ನೌನ್ ಅಂದ್ರೆ ನಾಮಪದ. ನಾಮಪದ ಅಂದ್ರೆ ಯಾವ್ದಾದರೂ ಒಬ್ಬ ವ್ಯಕ್ತಿಯ ಹೆಸರು, ಒಂದು ಊರಿನ ಹೆಸರು, ಅಥವಾ ಒಂದು ವಸ್ತುವಿನ ಹೆಸರು. ಇದನ್ನ ನಾವು ನಾಮಪದಗಳು ಅಂತ ಕರಿತೀವಿ. ಎಕ್ಸಾಂಪಲ್ ರಾಮ್, ಬ್ಯಾಂಕಾಕ್, ಬ್ಯಾಂಗ್ಳೂರ್, ಬುಕ್, ಲವ್. ಓಕೆ ಓಕೆ ದೆನ್ ಪ್ರೊನೌನ್. ಪ್ರೊನೌನ್ ಅಂದ್ರೆ ಸರ್ವನಾಮ. ಕರೆಕ್ಟ್ ಅಲ್ವಾ? ಪ್ರೊನೌನ್ ರೀಪ್ಲೇಸಸ್ ಇನ್ ನೌನ್. ಆಲ್ರೆಡಿ ಇದನ್ನು ಕ್ಲಾಸ್ ಮಾಡಿದೀನಿ. ಅಂದ್ರೆ ನೌನ್ ನ ಬದಲಿಗೆ ನಾವು ಬಳಸುವಂತಹ ಪದವೇ, ಅಂದ್ರೆ ನಾಮಪದಗಳ ಬದಲಿಗೆ ಬಳಸುವಂತ ಪದಗಳನ್ನ ಸರ್ವನಾಮ ಅಂತ ಕರಿತೀವಿ. ಅದೇ ತರನೇ ನೌನ್ ನ ಬದಲಿಗೆ ಬಳಸುವಂತ ಪದಗಳನ್ನ ನಾವು ಪ್ರೊನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ಟೋರಿಯಲ್ಲಿ ರಾಮ ಅಂತ ಸ್ಟಾರ್ಟ್ ಆಗುತ್ತೆ. ರಾಮ ಕಾಡಿಗೆ ಹೋದನು, ರಾಮ ಊಟ ಪ್ರತಿ ಸಲನು ರಾಮ 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 ಅಂತ ಬರೆಯೋದಕ್ಕಿಂತ ರಾಮ ಫಸ್ಟ್ ಬರ್ದ್ಬಿಟ್ಟು ಓಕೆ ಓಕೆ, ಅವನು ಕಾಡಿಗೆ ಹೋದನು, ಅವನು ಸೀತೆಯ ಜೊತೆ ಬಂದನು, ಸೀತೆಯ ಜೊತೆ ಕಾಡಿನಲ್ಲಿ ಇದ್ದನು, ಅವನು. ನೋಡಿ, ಅವನು, ಅವಳು. ಕರೆಕ್ಟ್ ಅಲ್ವಾ? ಸೊ ಅದೇ ತರನೇ ಹಿ, ಶಿ, ಇಟ್, ದೇ, ವಿ. ಕರೆಕ್ಟ್ ಅಲ್ವಾ? ಸೊ ನಾಮಪದಗಳ ಬದಲಿಗೆ ಬಳಸುವ ಪದಗಳನ್ನ ನಾವು ಸರ್ವನಾಮಗಳು ಅಥವಾ ಪ್ರೊನೌನ್, ನೌನ್ ಬದಲಿಗೆ ಬಳಸುವಂತ ಪದಗಳನ್ನ ಪ್ರೊನೌನ್ ಅಂತ ಕರಿತೀವಿ. ಹಿ, ಶಿ, ಇಟ್, ದೇ, ವಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಆಸ್ಪಿರೆಂಟ್ಸ್? ಏನಾದ್ರೂ ಡೌಟ್ ಇದ್ರೆ ಕೇಳಬೇಕು. ಓಕೆ, ನೆಕ್ಸ್ಟ್ ಕ್ರಿಯಾಪದ. ಕ್ರಿಯೆಯನ್ನ ಸೂಚಿಸುವಂತ ಪದಗಳನ್ನ ಕ್ರಿಯಾಪದ, ಇಂಗ್ಲಿಷ್ ಅಲ್ಲಿ ವರ್ಬ್. ಓಕೆನಾ? ವರ್ಬ್ ಅಂದ್ರೆ ಏನು? ಒಂದು ಆಕ್ಷನ್ ಅಥವಾ ಸ್ಟೇಟ್ ಆಫ್ ಬೀಯಿಂಗ್. ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದಗಳನ್ನ ನಾವು ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್, ರನ್ ಓಡೋದು, ಊಟ ಮಾಡೋದು, ಮಲಗೋದು, ಕೂತ್ಕೊಳ್ಳೋದು, ನಡೆಯೋದು. ಅದೇ ತರನೇ ಇಂಗ್ಲಿಷ್ ಅಲ್ಲಿ ರನ್, ಈಟ್, ಈಸ್, ಆರ್, ಸ್ಲೀಪ್. ಓಕೆ, ಇವೆಲ್ಲ ನಾವು ವರ್ಬ್ ಅಂತ ಕರಿತೀವಿ. ಓಕೆನಾ? ರಾಮ ಇಸ್ ಗೋಯಿಂಗ್ ಟು ಸ್ಲೀಪ್. ಓಕೆ, ನೆಕ್ಸ್ಟ್ ಅಡ್ಜೆಕ್ಟಿವ್ ಅಂದ್ರೆ ಗುಣವಾಚಕ. ಅಡ್ಜೆಕ್ಟಿವ್ ಅಂದ್ರೇನು? ಗುಣವಾಚಕ. ಅಂದ್ರೆ ಗುಣವಾಚಕ ಅಂದ್ರೆ ಒಂದು ವಸ್ತುವಿನ ಗುಣವನ್ನ ಅಥವಾ ಒಂದು ಪರ್ಸನ್ ಗುಣವನ್ನ, ಕ್ಯಾರೆಕ್ಟರ್ನ ಅಥವಾ ಅದ್ರದ್ದು ಒಂದು ಕ್ವಾಲಿಟಿನ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಲ್ಲ, ಅದನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ ಅಥವಾ ಗುಣವಾಚಕ ಅಂತ ಕರಿತೀವಿ. ನೋಡಿ, ನಿಮಗೆ ಕನ್ನಡದಲ್ಲಿ ನೆನಪಿದ್ರೆ ಇಂಗ್ಲಿಷ್ ಅಲ್ಲಿ ವೆರಿ ಈಸಿ. ಯಾಕಂದ್ರೆ ಕನ್ನಡದ ಗುಣವಾಚಕ ಅಂದ್ರೆ ಅಫ್ಕೋರ್ಸ್ ಎಲ್ರು ಆನ್ಸರ್ ಹೇಳ್ತೀರಾ. ಅದೇ ಇಂಗ್ಲಿಷ್ ಅಲ್ಲಿ ಅಡ್ಜೆಕ್ಟಿವ್ ಅಂದ್ರೆ ಅಡ್ಜೆಕ್ಟ್ ಅಂದ್ರೆ ಏನಿದು ಅನ್ನೋದ್ ಬರುತ್ತೆ.
ಅಲ್ವಾ? ಅಡ್ಜೆಕ್ಟಿವ್ ಅಂದ್ರೆ ಗುಣವಾಚಕಪ್ಪ ಅಂದ್ರೆ ಅಫ್ಕೋರ್ಸ್ ನೀವು ಆನ್ಸರ್ ಹೇಳ್ತೀರಲ್ಲ. ಅಡ್ಜೆಕ್ಟಿವ್ ಅಂದ್ರೆ ಸಮಥಿಂಗ್, ಒಂದು ಕ್ಯಾರೆಕ್ಟರ್ ನ ಹೇಳೋವಂಥದ್ದು, ಗುಣನ ಹೇಳೋವಂಥದ್ದು, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್, ಈಸ್ ವೆರಿ ಬ್ಯೂಟಿಫುಲ್, ಈಸ್ ವೆರಿ ಹ್ಯಾಂಡ್ಸಮ್, ಕರೆಕ್ಟ್ ಅಲ್ಲ? ಈಸ್ ವೆರಿ ಟಾಲ್, ಕರೆಕ್ಟ್ ಅಲ್ಲ? ಸೊ ಬ್ಯೂಟಿಫುಲ್, ಟಾಲ್, ರೆಡ್, ಬೇಕ್, ಕರೆಕ್ಟ್ ಅಲ್ಲ? ದ ರೋಸ್ ಇಸ್ ರೆಡ್ ಅಂದ್ರೆ ಆ ರೋಸ್ ಬಣ್ಣ ಯಾವ ತರ ಇದೆ? ಕೆಂಪಾಗಿದೆ. ಸೊ ಅಡ್ಜೆಕ್ಟಿವ್ ಅಂದ್ರೆ ಗುಣವಾಚಕ. ಓಕೆನಾ? ನೆಕ್ಸ್ಟ್ ಅಡ್ವರ್ಬ್. ಇದನ್ನ ಮತ್ತೆ ಓದ್ತೀವಿ, ಡೋಂಟ್ ವರಿ. ಇಲ್ಲಿ ಸ್ವಲ್ಪ ರಿವಿಷನ್ ತರ ಇರ್ಲಿ. ಓಕೆನಾ? ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಡಿಸ್ಕ್ರೈಬ್ಸ್ ಎ ವರ್ಬ್ ಆರ್ ಅಡ್ಜೆಕ್ಟಿವ್ ಅಂದ್ರೆ ಕ್ರಿಯಾ ವಿಶೇಷಣ. ಅಂದ್ರೆ ಕ್ರಿಯಾಪದ ಇದ್ರೆ ಅದು ವರ್ಬ್ ಆಗುತ್ತೆ. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ ಅಂದ್ರೆ ಇಲ್ಲಿ ಕ್ರಿಯೆ ಇದೆ, ಬಟ್ ಕ್ರಿಯೆ ಯಾವ ರೀತಿ ನಡೀತಿದೆ. ಬರೀ ಕ್ರಿಯೆಯನ್ನ ಹೇಳಿದ್ರೆ ಅದು ವರ್ಬ್ ಆಗುತ್ತೆ, ಬಟ್ ಕ್ರಿಯೆ ಯಾವ ರೀತಿ ನಡೀತಿದೆ ಅನ್ನೋದು ಹೇಳ್ತೀವಲ್ಲ, ಸ್ಲೋಲಿ, ಫಾಸ್ಟ್, ಕರೆಕ್ಟ್ ಅಲ್ವಾ? ಆಲ್ವೇಸ್. ಸೊ ಈಸ್ ಆಲ್ವೇಸ್ ಸ್ಲೀಪಿ. ಸೊ ಸ್ಲೀಪ್ ಅನ್ನೋದು ವರ್ಬ್ ಆಗುತ್ತೆ, ಬಟ್ ಆಲ್ವೇಸ್ ಅನ್ನೋದು always. He's very slow, he's very fast. ಇಲ್ಲಿ ವೆರಿ ಅನ್ನೋದು ಫಾಸ್ಟ್ ಅನ್ನೋದು ಎರಡೂ ಕೂಡ ಅಡ್ವರ್ಬೇ ಆಗತ್ತೆ. ಓಕೆನಾ? ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಒಂದು ವರ್ಬ್ ಅಂದ್ರೆ ಒಂದು ಕ್ರಿಯೆಯನ್ನ ಹೇಳುತ್ತಲ್ಲ, ಆ ಕ್ರಿಯೆ ಯಾವ ರೀತಿ ನಡೀತಿದೆ ಅನ್ನೋದನ್ನ ಹೇಳ್ತೀವಲ್ವಾ, ಅದನ್ನ ಅಡ್ವರ್ಬ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ರಿಯೆ ವಿಶೇಷವನ್ನ ಹೇಳೋದು. ಸ್ಲೋಲಿ ಹೋಗ್ತಿದೆ ನೋಡಿ, ನಿಧಾನಕ್ಕೆ ನಡೀತಾ ಇದ್ದಾನೆ, ಫಾಸ್ಟ್ ಆಗಿ ನಡೀತಾ ಇದ್ದಾನೆ. ಇಲ್ಲಿ ನಿಧಾನ, ಸ್ಪೀಡ್ ಅಥವಾ ಫಾಸ್ಟ್ ಇದೆಲ್ಲ ಅಡ್ವರ್ಬ್ ಆಗುತ್ತೆ. ನಡೀತಿದ್ದಾನೆ, ಊಟ ಮಾಡ್ತಿದ್ದಾನೆ, ಮಲಗ್ತಿದ್ದಾನೆ ಎಲ್ಲ ವರ್ಬ್ ಆಗುತ್ತೆ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಸಂಬಂಧ ಸೂಚಕ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ಏನು? ಎರಡು ಪದಗಳಿಗೆ ಸಂಬಂಧವನ್ನ ತರುವಂತಹ ಪದಗಳನ್ನ ಪ್ರಿಪೋಸಿಷನ್ ಅಂತ ಕರಿತೀವಿ. ಇನ್, ಆನ್, ಅಟ್, ಅಂಡರ್, ಬಿಟ್ವೀನ್. ಓಕೆ, ಅಂದ್ರೆ ಎರಡು ಪದಗಳ ಕನ್ನಡದಲ್ಲಿ ಮತ್ತು, ಅಥವಾ, ಕರೆಕ್ಟ್ ಅಲ್ವಾ? ನೋಡಿ, ಎರಡು ಪದಗಳ ಮಧ್ಯೆ ಸೇರಿಸುವಂತಹ ಸಾರಿ ಎರಡು ಪದಗಳನ್ನ ಸೇರಿಸುವಂತದ್ದು ಕಂಜಕ್ಷನ್ ಆಗತ್ತೆ. ಓಕೆನಾ? ಸಂಬಂಧ ಸೂಚಕ ಅಂದ್ರೆ ಅಂದ್ರೆ ಆ ವಸ್ತು ಎಲ್ಲಿದೆ. ಸಾರಿ ನಾನು ಕಂಜಕ್ಷನ್ ಹೇಳಿದ್ದಿವಾಗ. ಓಕೆ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಪ್ರಿಪೋಸಿಷನ್ ಅಂದ್ರೆ ಒಂದು ವಸ್ತು, ಓಕೆನಾ, ಎಲ್ಲಿದ್ದಾನೆ. ಓಕೆನಾ? ಅರ್ಥ ಆಗ್ತಿದೆ? ಫಾರ್ ಎಕ್ಸಾಂಪಲ್, ದ ಫೋನ್ ಈಸ್ ಅಂಡರ್ ದ ಟೇಬಲ್. ಓಕೆ, ಅಂಡರ್ ದ ಟೇಬಲ್ ಎಲ್ಲಿದೆ ಅಂದ್ರೆ ಸಂಬಂಧ ಸೂಚಿಸೋದು. ಅಂದ್ರೆ ಆ ವಸ್ತು ಎಲ್ಲಿದೆ, ಹೇಗಿದೆ. ಅಂಡರ್ ದ ಟೇಬಲ್. ಬಿಟ್ವೀನ್ ದ ಟ್ರೀ, ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಟ್ರೀ. ಓಕೆನಾ? ಅಂದ್ರೆ ಸಂಬಂಧನ ಸೂಚಿಸೋದಿದೆಯಲ್ಲ, ಅವನು ಇದೆರಡರ ಮಧ್ಯದಲ್ಲೂ ನಿಂತಿದ್ದಾನೆ, ಅಥವಾ ಅವನು ಟೇಬಲ್ ಮೇಲೆ ನಿಂತಿದ್ದಾನೆ, ಮೇಲ್ಗಡೆ. ಅಂದ್ರೆ ಸಂಬಂಧವನ್ನ ಸೂಚಿಸೋದನ್ನ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಓಕೆನಾ? ಈಸ್ ಆನ್ ಡೇಟ್, ಕರೆಕ್ಟ್ ಅಲ್ವಾ? ಸೊ ಇದನ್ನ ಪ್ರಿಪೋಸಿಷನ್ ಅಂತ ಕರಿತೀವಿ. ಕಂಜಕ್ಷನ್ ಅಂದ್ರೆ ಸಂಯೋಜಕ. ಅಂದ್ರೆ ಇದು ಆಲ್ರೆಡಿ ಹೇಳ್ದೆ ಅಲ್ವಾ, ಎರಡು ಪದಗಳನ್ನ ಸೇರ್ಸೋದಕ್ಕೆ ಬಳಸುವಂತದ್ದು. ಅಂಡ್, ಬಟ್, ಕನ್ನಡದಲ್ಲಿ ಮತ್ತು, ಅಥವಾ ಎರಡು ಪದಗಳನ್ನ ಸೇರ್ಸೋದು. ಓಕೆ, ಕ್ಯಾಟ್ ಅಂಡ್ ಡಾಗ್, ದಿಸ್ ಆರ್ ದಟ್. ಸೊ ಎರಡು ಪದಗಳನ್ನ ಜಾಯಿನ್ ಮಾಡುವಾಗ ಯೂಸ್ ಮಾಡ್ತೀವಲ್ವಾ, ಅದನ್ನ ಕಂಜಕ್ಷನ್ ಅಂತ ಕರಿತೀವಿ. ಓಕೆನಾ? ದೆನ್ ಇಂಟರ್ಜೆಕ್ಷನ್. ಓಕೆನಾ? ಇಂಟರ್ಜೆಕ್ಷನ್ ಅಂದ್ರೆ ಸಮಥಿಂಗ್ ಎಮೋಷನ್ ನ ಎಕ್ಸ್ಪ್ರೆಸ್ ಮಾಡುವಂತಹ ಬಳಸುವಾಗ ಪದಗಳು. ಅಫ್ಕೋರ್ಸ್ ಇದರಲ್ಲಿ ಭಾವನಾತ್ಮಕ ಪದ, ಇದರಲ್ಲಿ ಅಫ್ಕೋರ್ಸ್ ಆಶ್ಚರ್ಯಕರ ಚಿಹ್ನೆ ಇದ್ದೇ ಇರುತ್ತೆ. ಓ ವಾವ್, ಓ ಆಚ್, ಕರೆಕ್ಟ್ ಅಲ್ಲ? ಸೊ ಆಶ್ಚರ್ಯಕರ ಚಿಹ್ನೆಗಳು ಬಳಸುವಂತ ಪದ, ಎಮೋಷನ್ ನ ಎಕ್ಸ್ಪ್ರೆಸ್ ಮಾಡುವಂತಹ ಬಳಸುವಂತ ಪದಗಳನ್ನ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ವೆರಿ ಈಸಿ. ನಾಮಪದ, ನಾಮಪದ ನೌನ್, ಸರ್ವನಾಮ ಪ್ರೊನೌನ್, ಕ್ರಿಯಾಪದ ವರ್ಬ್, ಗುಣವಾಚಕ ಅಡ್ಜೆಕ್ಟಿವ್, ಕ್ರಿಯಾ ವಿಶೇಷಣ ಅಡ್ವರ್ಬ್, ಸಂಬಂಧ ಸೂಚಕ ಪ್ರಿಪೋಸಿಷನ್, ಕಂಜಕ್ಷನ್ ಸಂಯೋಜಕ, ಇಂಟರ್ಜೆಕ್ಷನ್ ಭಾವನಾತ್ಮಕ ಪದ. ವೆರಿ ಈಸಿ. ಅರ್ಥ ಆಯ್ತಾ? ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಳೋದು ಒಂದು ಈಸಿ ಟ್ರಿಕ್ ಹೇಳಿದೀನಿ. ನೆವರ್ ಪ್ಲೇ ವೆರಿ ಅಗ್ರೆಸಿವ್ಲಿ, ಪ್ಲೀಸ್ ಕಾಲ್ ಇಮಿಡಿಯೇಟ್ಲಿ. ಅಂದ್ರೆ ನಿಮಗೆ ಒಂದು ಮೆಮೊರಿ ಟ್ರಿಕ್. ಓಕೆನಾ? ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಳೋದು 8 ಪಾರ್ಟ್ ಆಫ್ ಸ್ಪೀಚ್ ಗಳು ಯಾವ್ದು ಅಂತ ನಿಮಗೆ ನೆನ್ಪಿರ್ಬೇಕು. ಓಕೆ, ನೆವರ್ ಪ್ಲೇ
very aggressively, please call immediately. N ಅಂದ್ರೆ noun, P ಅಂದ್ರೆ pronoun, V ಅಂದ್ರೆ verb, A ಅಂದ್ರೆ adjective, P ಅಂದ್ರೆ preposition, C ಅಂದ್ರೆ conjunction, I ಅಂದ್ರೆ interjection. ನೆನ್ಪಿದೆ ಅಲ್ವಾ? ನೆನ್ಪಿರ್ಬೇಕು. ವೆರಿ 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 ಇಂಪಾರ್ಟೆಂಟ್. ಓಕೆ, ಪಾರ್ಟ್ ಆಫ್ ಸ್ಪೀಚ್ ಇಸ್ ವೆರಿ ಇಂಪಾರ್ಟೆಂಟ್, ಕನ್ನಡದಲ್ಲಾಗ್ಲಿ ಇಂಗ್ಲಿಷ್ ಅಲ್ಲಾಗ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಸೆಂಟೆನ್ಸ್ ಅಂಡ್ ಇಟ್ಸ್ ಎಲಿಮೆಂಟ್ಸ್. ಓಕೆನಾ, ವಾಕ್ಯ ಮತ್ತು ಅದರ ಅಂಶಗಳು. ಸೆಂಟೆನ್ಸ್ ಅಂದ್ರೆ ವಾಕ್ಯ. ಒಂದು 4-5 ಗ್ರೂಪ್ ಆಫ್ ವರ್ಡ್ಸ್ ಗಳನ್ನ ಸೇರಿಸಿದಾಗ ಏನಾಗುತ್ತೆ? ಒಂದು ವಾಕ್ಯವಾಗುತ್ತೆ. ಸಿಂಪಲ್. ಸೆಂಟೆನ್ಸ್ ಅಂದ್ರೆ ನಿಮಗೆ ಗೊತ್ತಿರೋದೆ. ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್. ಆ ವಾಕ್ಯ ಕಂಪ್ಲೀಟ್ ಮೀನಿಂಗ್ ಗೊತ್ತಿರ್ಬೇಕು. ಬಟ್ ಇದ್ರಲ್ಲಿ ಏನೇನಿರುತ್ತೆ? ಸಬ್ಜೆಕ್ಟ್, ಕನ್ನಡದಲ್ಲಿ ನೋಡಿ ಕರ್ತೃ, ಕರ್ಮ, ಕ್ರಿಯಾ ಇದೇ ಇರುತ್ತೆ ಅಲ್ವಾ ನಾರ್ಮಲಿ. ಅದೇ ತರಾನೇ ಇದ್ರಲ್ಲೂ ಕೂಡ ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್. ಇದ್ರಲ್ಲೂ ಸೇಮ್ ಹಂಗೆ ಕರ್ತೃ, ಕರ್ಮ ಇದ್ದೇ ಇರುತ್ತೆ. ಇಂಗ್ಲಿಷಲ್ಲೂ ಅಷ್ಟೇ. ಓಕೆನಾ, ನೆಕ್ಸ್ಟ್ ಈಗ ಬರ್ಡ್ಸ್ ಫ್ಲೈ, ಕಂಪ್ಲೀಟ್ ಮೀನಿಂಗ್ ಅಂದ್ರೆ ಹಕ್ಕಿ ಹಾರ್ತಿದೆ. ಬರ್ಡ್ಸ್ ಅಂದ್ರೆ ಸಮಥಿಂಗ್ ಬರೀ ವರ್ಡ್ ಅಲ್ವಾ, ಅದಕ್ಕೆ. ಓಕೆನಾ, ಸಿಂಪಲ್ ಅದು. ಓಕೆ, ಕರ್ತೃ ಅಂದ್ರೆ ಗೊತ್ತಿದೆ ಅಲ್ವಾ? ದ ಸಬ್ಜೆಕ್ಟ್ ಇಸ್ ದ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಎ ಐಡಿಯಾ ದಟ್ ದ ಸೆಂಟೆನ್ಸ್ ಈಸ್ ಅಬೌಟ್. ಇಟ್ ಆನ್ಸರ್ಸ್ ಕ್ವಶನ್ ಹೂ ಆರ್ ವಾಟ್. ಅಂದ್ರೆ ಒಂದು ಪರ್ಸನ್, ಒಂದು ಪ್ಲೇಸ್ ಅಥವಾ ಒಂದು ಥಿಂಗ್. ಕರೆಕ್ಟ್ ಅಲ್ಲ? ಸೆಂಟೆನ್ಸ್ ಅಲ್ಲಿ ಮೇನ್ ಐಡಿಯಾ ಹೇಳ್ತಾ ಇರತ್ತೆ. ನಾರ್ಮಲಿ ಆ ಸೆಂಟೆನ್ಸ್ ಅಲ್ಲಿ ಯಾರು ಅಥವಾ ಏನು ಅನ್ನೋದಕ್ಕೆ ಅದು ಆನ್ಸರ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ. ಓಕೆನಾ, ನೋಡಿ ಸೆಂಟೆನ್ಸ್ ಓದೋಣ. ರಾಮ್ ಈಸ್ ಅ ಬಾಯ್. ಹೂ ಇಸ್ ಅ ಬಾಯ್ ಅಂತ ಕ್ವಶನ್ ಬಂದಾಗ ನಿಮಗೆ ಆನ್ಸರ್ ಬರ್ಬೇಕು ದಟ್ ಈಸ್ ರಾಮ್ ಅಂತ. ರಾಮ್ ಅಂತ ಬರ್ತಿದ್ರೆ ಈಸ್ ಅ ಕರ್ತೃ. ದಟ್ ಈಸ್ ಏನು? ಕರ್ತೃ ಅಂದ್ರೆ ಏನು? ಸಬ್ಜೆಕ್ಟ್. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಯಾವ್ದಕ್ಕೆ ಓದಿದ್ವಿ? ಸಬ್ಜೆಕ್ಟ್. ಕರೆಕ್ಟ್ ಅಲ್ವಾ? ಸೊ ಸಬ್ಜೆಕ್ಟ್ ಯಾರಾಗಿರ್ತಾರೆ ಇದರಲ್ಲಿ? ರಾಮ್. ದ ಸನ್ ಶೈನ್ಸ್. ಹೂ ಶೈನ್ಸ್? ಸನ್. ಅಫ್ಕೋರ್ಸ್ ಇಲ್ಲಿ ಸನ್ ಅನ್ನೋದು ಕರ್ತೃ, ಸಬ್ಜೆಕ್ಟ್. ರಾಮ ಇದರಲ್ಲಿ ಕರ್ತೃ. ಓಕೆನಾ, ಹೂ ಅಥವಾ ವಾಟ್ ಅನ್ನೋದಕ್ಕೆ ನಿಮಗೆ ಆನ್ಸರ್ ಯಾವ್ದು ಬರ್ತಿದ್ಯೋ ಅದೇ ಸಬ್ಜೆಕ್ಟ್ ಆಗಿರುತ್ತೆ. ಹೂ ಆರ್ ವಾಟ್. ಓಕೆ, ವೈ ಅಲ್ಲ, ಹೂ ಆರ್ ವಾಟ್ ಮಾತ್ರ. ದೆನ್ ಶಿ ಸಿಂಗ್ಸ್ ವೆಲ್. ಹೂ ಸಿಂಗ್ಸ್ ವೆಲ್? ಶಿ. ಕರೆಕ್ಟ್ ಅಲ್ಲ? ಅವಳು. ಶಿ ಇಸ್ ದ ಸಬ್ಜೆಕ್ಟ್. ಓಕೆ, ಮೈ ಡಾಗ್ ಇಸ್ ಫ್ರೆಂಡ್ಲಿ. ಹೂ ಇಸ್ ಫ್ರೆಂಡ್ಲಿ? ಅಫ್ಕೋರ್ಸ್ ಡಾಗ್. ಸೊ ಡಾಗ್ ಅನ್ನೋದು ಇದ್ರಲ್ಲಿ ಕರ್ತೃ, ಸಬ್ಜೆಕ್ಟ್. ಓಕೆ, ಬುಕ್ಸ್ ಆರ್ ಬ್ಯೂಟಿಫುಲ್. ಸಾರಿ, ಬುಕ್ಸ್ ಆರ್ ಯೂಸ್ಫುಲ್. ವಾಟ್ ಆರ್ ಯೂಸ್ಫುಲ್? ನೋಡಿ, ಹೂ ಆರ್ ವಾಟ್ ಆರ್ ಯೂಸ್ಫುಲ್? ಬುಕ್ಸ್. ಕರೆಕ್ಟ್ ಅಲ್ವಾ? ಸೊ ಹೂ ಅಥವಾ ವಾಟ್ ಅನ್ನೋದಕ್ಕೆ ಬರುವಂತಹ ಆನ್ಸರ್ ನಮಗೆ ಸಬ್ಜೆಕ್ಟ್ ಆಗಿರುತ್ತೆ, ಕರ್ತೃ ಆಗಿರುತ್ತೆ. ಓಕೆನಾ, ಈಸಿ ಅಲ್ವಾ? ದೆನ್ ವಿಧೇಯ. ವಿಧೇಯ ಅಂದ್ರೆ ಪ್ರಿಡಿಕೇಟ್. ಓಕೆನಾ, ದ ಪ್ರಿಡಿಕೇಟ್ ಈಸ್ ಎವ್ರಿಥಿಂಗ್ ಇನ್ ದ ಸೆಂಟೆನ್ಸ್ ಎಕ್ಸೆಪ್ಟ್ ದ ಸಬ್ಜೆಕ್ಟ್. ಓಕೆನಾ, ಸಬ್ಜೆಕ್ಟ್ ನ ಬಿಟ್ಟು ಉಳಿದಿರೋ ಅಂತದ್ದು ಎಲ್ಲಾನು ನಾವು ವಿಧೇಯ ಅಥವಾ ಪ್ರೆಡಿಕೇಟ್ ಅಂತ ಕರಿತೀವಿ. ಇಂಗ್ಲಿಷ್ ನೆನಪಿರ್ಲಿ, ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಓದ್ತಿರೋದು. ನಾನು ಯಾಕೆ ಕನ್ನಡದಲ್ಲಿ ಮೆನ್ಷನ್ ಮಾಡಿದೀನಿ ಅಂದ್ರೆ ಐ ನೋ ತುಂಬಾ ಜನ ಕನ್ನಡ ಸ್ಟೂಡೆಂಟ್ಸ್ ಗಳಿದ್ದೀರಾ. ಈವನ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರು ಡೈರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ತಲೆಗೆ ಹೋಗಲ್ಲ. ಇಲ್ಲ, ನಮ್ದು ಮಾತೃಭಾಷೆ ಕನ್ನಡ ಇರುತ್ತೆ. ನಾವ್ ಈವನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಕನ್ನಡ ಗ್ರಾಮರ್ ತುಂಬಾನೇ ಕಾಂಪ್ಲಿಕೇಟ್ ಅನ್ಸಿರುತ್ತೆ, ಇನ್ಕ್ಲೂಡಿಂಗ್ ಮೀ. ಒಂದ್ ಟೈಮ್ ನನಗೂ ಕೂಡ ಇಂಗ್ಲಿಷ್ ಗ್ರಾಮರ್ ವೆರಿ ಟಫ್ ಅನ್ಸುತ್ತೆ. ಕನ್ನಡ ಆಕ್ಚುಲಿ ಎಷ್ಟೋ ಸಮಯ ನಿಮಗೂ ಹಿಂಗಾಗಿರ್ಬೋದು. ಕನ್ನಡ ಗ್ರಾಮರ್ ಕಲ್ತಿ ನಾವು ಇದೇ ಮಾಡಿರಲ್ಲ. ಓಕೆ ಏನೋ ಈ ಸೆಂಟೆನ್ಸ್ ಕೇಳೋದಕ್ಕೆ ಸರಿ ಇದೆ, ಇದು ಸರಿ. ಆಕ್ಚುಲಿ ಅದು ತಪ್ಪಾಗುತ್ತೆ ನಾರ್ಮಲ್ ಆಗಿ ತುಂಬಾ ಸಲ. ಓಕೆ, ತುಂಬಾ ಸಲ ಹೆಂಗೆ ಅಂದ್ರೆ ಓಕೆ ಈ ಸೆಂಟೆನ್ಸ್ ಕೇಳಕ್ ಹಿಂಗ್ ಸರಿ ಇದೆ, ಇಲ್ಲ ಇಲ್ಲಿ ಏ ಹಾಕಿದ್ರೆ ಸರಿಯಾಗಿ ಕೇಳಿಸ್ತಿದೆ ಅಂದ್ರೆ ಅದು ಸೌಂಡ್ ಹೇಗ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವ್ ಆನ್ಸರ್ ನ ರೆಡಿ ಮಾಡ್ತಿದ್ವಿ. ಸೊ ಹಾಗಾಗ್ಬಾರ್ದು ಅನ್ನೋದಕ್ಕೋಸ್ಕರ ನಾ ಏನ್ ಹೇಳ್ತಿದ್ದೀನಿ ಅಂದ್ರೆ ಇನ್ಕ್ಲೂಡಿಂಗ್ ಕನ್ನಡದಲ್ಲಿ ಮೆನ್ಷನ್ ಮಾಡಿದೀನಿ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಕನ್ನಡ ಗ್ರಾಮರ್ ತುಂಬಾ ಚೆನ್ನಾಗಿ ಓದಿರೋದ್ರಿಂದ ಇದನ್ನ ಓದುವಾಗ ಅಥವಾ ಇದನ್ನ ತಿಳಿಯುವಾಗ ಈಸಿ ಅನ್ಸುತ್ತೆ. ನೀವು ಹೋಗಿ ಎಕ್ಸಾಮ್ ಅಲ್ಲಿ ನೋಡಿ, ನಾವು ಅಂದಾಗ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ, ಅಬ್ಜೆಕ್ಟಿವ್ ಗೊತ್ತಿರಲ್ಲ. ಆದ್ರೆ ನಮ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ನಾಮಪದ ಇಷ್ಟು ಈಸಿನ ನಾವು ಅಂತ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಸೊ ಆತರ, ಅದಕ್ಕೋಸ್ಕರ ಸೊ ಪ್ರೆಡಿಕೇಟ್ ಅಂದ್ರೆ ಕರ್ತೃವಿನ ಬಿಟ್ಟು, ಸಬ್ಜೆಕ್ಟ್ ಬಿಟ್ಟು ಇನ್ನು ಉಳಿದ ಸೆಂಟೆನ್ಸ್ ಅಲ್ಲಿ ಏನೇನ್ ಬರುತ್ತೋ ಅದಷ್ಟು ಪ್ರೆಡಿಕೇಟ್ ಆಗಿರುತ್ತೆ. ಇವಾಗ ರಾಮ್ ಇಸ್ ಎ ಬಾಯ್, ರಾಮ್ ಬಂದ್ಬಿಟ್ಟು ಇದರಲ್ಲಿ ಸಬ್ಜೆಕ್ಟ್. ಕರೆಕ್ಟ್ ಅಲ್ವಾ? ರಾಮ್. ಇನ್ನು ಉಳಿದ ಈಸ್ ಎ ಬಾಯ್ ಇದೆ ಅಲ್ವಾ, ಇದು ಬಂದ್ಬಿಟ್ಟು ಪ್ರೆಡಿಕೇಟ್. ಓಕೆನಾ, ಅಂದ್ರೆ ಸಬ್ಜೆಕ್ಟ್ ನ ಬಿಟ್ಟು ಇನ್ನು ಉಳಿದಿರುವಂತ ಎಲ್ಲದೂ ಕೂಡ ಪ್ರೆಡಿಕೇಟ್ ಆಗಿರುತ್ತೆ, ವಿಧೇಯ ಆಗಿರುತ್ತೆ. ಓಕೆನಾ, ಈಸಿ. ಇದು ಎಕ್ಸಾಂಪಲ್ ಅವರೇ ಕೊಟ್ಟಿರೋದು. ಓಕೆನಾ,
ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ. ಸಬ್ಜೆಕ್ಟ್ ಅಂದ್ರೆ ಹೂ ಅನ್ನೋದು, ಹೂ ಆರ್ ವಾಟ್ ಅಂತ ಹೇಳೋದು. ಪ್ರಿಡಿಕೇಟ್ ಅಂದ್ರೆ ವಾಟ್ ಅಬೌಟ್ ಹೂ, ಅಂದ್ರೆ ಅವನ ಬಗ್ಗೆ ಹೇಳಿರೋದು ಏನು, ಇನ್ನು ಉಳಿದಿರೋದು ಸೆಂಟೆನ್ಸ್ ಅಲ್ಲಿ ಬರೋದು. ಈಸ್ ಅ ಬಾಯ್, ಕರೆಕ್ಟ್ ಅಲ್ವಾ? ಶಿ ಸಿಂಗ್ಸ್ ವೆಲ್ ಅಲ್ಲ ಅಂದ್ರೆ ಶಿ ಅನ್ನೋ ಸಬ್ಜೆಕ್ಟ್, ಸಿಂಗ್ಸ್ ವೆಲ್ ಅನ್ನೋದು ಪ್ರೆಡಿಕೇಟ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್ ಕರ್ಮ. ಕರ್ಮ ಅನ್ನೋದು ಗೊತ್ತಿದೆ ಅನ್ಕೊಂಡ, ಅಂದ್ರೆ ಒಂದು ಆಕ್ಷನ್, ಒಂದು ಕೆಲಸ ಮಾಡ್ತಿರೋದು, ಒಂದು ಆಕ್ಷನ್ ಮಾಡ್ತಿರೋದು, ಅವ್ನು ಏನ್ ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನ ಹೇಳೋವಂಥದ್ದೇ ಕರ್ಮ. ಓಕೆ, ಆಬ್ಜೆಕ್ಟ್ ಇಂಗ್ಲಿಷ್ ಅಲ್ಲಿ ನೆನಪಿರ್ಲಿ, ಮರಿಬೇಡಿ. ಆಮೇಲೆ ಕನ್ನಡ ಗ್ರಾಮರ್ ಕ್ಲಾಸ್ ಎಲ್ಲ ನಾನು ನಡೆಸ್ತಿರೋದು ಇಂಗ್ಲಿಷ್ ಅಲ್ಲಿ ನೆನಪಿರ್ಲಿ. ಆಬ್ಜೆಕ್ಟ್, ದ ಆಬ್ಜೆಕ್ಟ್ ಇಸ್ ದ ಪರ್ಸನ್ ಆರ್ ಥಿಂಗ್ ದಟ್ ರಿಸೀವ್ಸ್ ದ ಆಕ್ಷನ್ ಆಫ್ ದ ವರ್ಕ್. ಓಕೆನಾ? ವರ್ಕ್ದು ಕೆಲಸ ಏನ್ ಮಾಡುತ್ತೆ ಅಲ್ವಾ, ಅದನ್ನ ಆಕ್ಷನ್ ನಾವು ಏನಂತ ಕರಿತೀವಿ? ಕರ್ಮ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್. ಡೈರೆಕ್ಟ್ಲಿ ರಿಸೀವ್ಸ್ ದ ಆಕ್ಷನ್, ರಿಸೀವ್ಸ್ ದ ಇಂಡೈರೆಕ್ಟ್ ಆಬ್ಜೆಕ್ಟ್. ಓಕೆನಾ? ಡೈರೆಕ್ಟ್ ಆಗಿ ಆಕ್ಷನ್ಸ್ ಗಳು ಬಂದ್ರೆ ಅದು ಡೈರೆಕ್ಟ್ ಆಗಿರುತ್ತೆ. ಇಂಡೈರೆಕ್ಟ್ ಆದ್ರೆ ರಿಸೀವ್ಸ್ ದ ಡೈರೆಕ್ಟ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಗಳು ಡೈರೆಕ್ಟ್ ಆಗಿ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೆಂಟೆನ್ಸ್ ಸಬ್ಜೆಕ್ಟ್. ಓಕೆ, ರಾಮ್ ಈಟ್ಸ್ ದ ಆಪಲ್. ಇದ್ರಲ್ಲಿ ರಾಮ್ ಏನು? ಕರ್ತೃ, ಸಬ್ಜೆಕ್ಟ್, ಕರೆಕ್ಟ್ ಅಲ್ವಾ? ಸೊ ಇದ್ರಲ್ಲಿ ಕೆಲ್ಸ ಏನ್ ಮಾಡ್ತಿದ್ದಾನೆ ಅವನು, ವರ್ಕ್ ಏನ್, ಆಕ್ಷನ್ ಏನು? ತಿಂತಿದ್ದಾನೆ. ಸೊ ಈಟ್ ಮಾಡ್ತಿದ್ದಾನೆ, ಡೈರೆಕ್ಟ್. ಸೊ ಈಟ್ ಅನ್ನೋದು ಇದ್ರಲ್ಲಿ ಡೈರೆಕ್ಟ್ ಆಗಿದೆ. ಸೊ ಇದು ಡೈರೆಕ್ಟ್, ಕರೆಕ್ಟ್ ಅಲ್ವಾ? ಡೈರೆಕ್ಟ್, ಕರೆಕ್ಟ್ ಅಲ್ವಾ? ಡೈರೆಕ್ಟ್. ಡೈರೆಕ್ಟ್ ಆಬ್ಜೆಕ್ಟ್ ಇದು ಕರ್ಮ, ಡೈರೆಕ್ಟ್ ಆಬ್ಜೆಕ್ಟ್. ಓಕೆನಾ? ಶಿ ಅನ್ನೋದೇನು? ಸಬ್ಜೆಕ್ಟ್. ರೀಡ್ಸ್ ಅನ್ನೋದೇನು ಇದ್ರಲ್ಲಿ? ಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟ್ ಇನ್ನು ಓದಿಲ್ಲ, ಸೊ ಡೈರೆಕ್ಟ್ ಆಬ್ಜೆಕ್ಟ್. ಸೊ ಐ ಗಿವ್ ಹಿಮ್ ಎ ಗಿಫ್ಟ್, ಕರೆಕ್ಟ್ ಅಲ್ವಾ? ಗಿವಿಂಗ್ ಹಿಮ್ ಅಂದ್ರೆ ಗಿವಿಂಗ್ ಅನ್ನೋದು ಒಂದು ಆಕ್ಷನ್ ಅಲ್ವಾ? ಗಿವಿಂಗ್ ಅನ್ನೋದೇನು ನೋಡಿ, ನೋಡಿ ಇದ್ರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿ. ಐ ಗೇವ್ ಹಿಮ್ ಗಿಫ್ಟ್, ಐ ಗೇವ್ ಹಿಮ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಎ ಗಿಫ್ಟ್ ಅನ್ನೋದು ನಾನು ಅವನಿಗೆ ಉಡುಗೊರೆ ನೀಡಿದೆ. ಓಕೆ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಡೈರೆಕ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಏನ್ ಕೇಳಲ್ಲ, ಬಟ್ ಕರ್ತೃ ಅನ್ನೋದು ನೆನ್ಪಿಡ್ಕೊಳ್ಳಿ. ಓಕೆನಾ? ಅಂದ್ರೆ ನೋಡಿ, ಇಲ್ಲಿ ಏನಾಯ್ತು ಗೊತ್ತಾ, ಇಲ್ಲಿ ಡೈರೆಕ್ಟ್ ಆಗಿ ಅವನೇ ಈಟ್ ಮಾಡ್ದ, ಅವನೇ ತಿಂದ. ರಾಮ್ ಸೇಬನ್ನು ತಿನ್ನುತ್ತಾನೆ, ಅವನೇ ತಿಂತಿರೋದು, ಕರೆಕ್ಟ್ ಅಲ್ವಾ? ಸೊ ಡೈರೆಕ್ಟ್ ಇದು, ಕರೆಕ್ಟ್ ಅಲ್ವಾ? ಅವಳು ಪುಸ್ತಕ ಓದುತ್ತಾಳೆ, ಡೈರೆಕ್ಟ್ ಅವಳೇ ಓದ್ತಿರೋದು. ಬಟ್ ಇಲ್ಲಿ ನಾನು ಅವನಿಗೆ ಉಡುಗೊರೆ ನೀಡಿದೆ, ಕರೆಕ್ಟ್ ಅಲ್ವಾ? ಅದೇ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಕರೆಕ್ಟ್ ಅಲ್ವಾ? ಅವಾಗ ಏನಾಗುತ್ತೆ? ಐ ಗೇವ್ ಹಿಮ್ ಅಂದ್ರೆ ನಾನು ಅವನಿಗೆ ಕೊಟ್ಟೆ, ಅದು ಇಂಡೈರೆಕ್ಟ್ ಆಗತ್ತೆ. ಗಿಫ್ಟ್ ಅನ್ನೋದು, ಉಡುಗೊರೆ ಅನ್ನೋದು ಡೈರೆಕ್ಟ್ ಆಗತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಕನ್ಫ್ಯೂಷನ್ ಆದ್ರೆ ಇಟ್ಸ್ ಓಕೆ, ತಲೆ ಕೆಡಿಸ್ಕೊಂಬೇಡಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಏನು? ಟೈಪ್ಸ್ ಆಫ್ ಸೆಂಟೆನ್ಸ್. ಎಷ್ಟು ತರ ಸೆಂಟೆನ್ಸ್ ಗಳು ಬರುತ್ತೆ, ಇದು ವೆರಿ ಈಸಿನೇ, ಕನ್ನಡದಲ್ಲೂ ಬರುತ್ತೆ ಇದು. ಫಸ್ಟ್ ಏನು? ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್, ಹೇಳಿಕೆ ವಾಕ್ಯ. ಸೊ ಇದರಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇಸ್ ಎ ಸಿಂಪ್ಲಿ ಸ್ಟೇಟ್ ಎ ಫ್ಯಾಕ್ಟ್, ಒಪಿನಿಯನ್ ಆರ್ ಇನ್ಫಾರ್ಮೇಶನ್. ಏನಿರುತ್ತೆ ಇದರಲ್ಲಿ? ಒಂದು ಫ್ಯಾಕ್ಟ್ ಇರುತ್ತೆ, ಇಲ್ಲ ಒಪಿನಿಯನ್ ಇರುತ್ತೆ, ಇಲ್ಲ ಇನ್ಫಾರ್ಮೇಶನ್ ಇರುತ್ತೆ. ನಾರ್ಮಲಿ ಇಟ್ ಎಂಡ್ಸ್ ಅಪ್ ವಿತ್ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ವೆರಿ ಸಿಂಪಲ್ ಆಗಿರುತ್ತೆ ಇದು. ಓಕೆನಾ? ಯಾವ್ದಾದ್ರು ಒಂದು ಹೇಳಿಕೆ, ಇಲ್ಲ ಸತ್ಯ, ಅಭಿಪ್ರಾಯ, ಒಪಿನಿಯನ್, ಫ್ಯಾಕ್ಟ್, ಈ ತರ ಎಲ್ಲ ಇದ್ರೆ ಅದನ್ನ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆನಾ? ನಾರ್ಮಲಿ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ನೋಡಿ, ಪಾಸಿಟಿವ್ ಅಂದ್ರೆ ಆಲ್ಮೋಸ್ಟ್ ಒಳ್ಳೇದು ಹೇಳೋದು, ನೆಗೆಟಿವ್ ಅಂದ್ರೆ ಕೆಟ್ಟದ್ದು ಹೇಳೋದು. ಓಕೆನಾ? ನೋಡಿ, ರಾಮ್ ಇಸ್ ಅ ಗುಡ್ ಸ್ಟೂಡೆಂಟ್, ಅವ್ನು ತುಂಬಾ ಒಳ್ಳೆ ಸ್ಟೂಡೆಂಟ್. ರಾಮ್ ಇಸ್ ನಾಟ್, ಅವ್ನು ಒಳ್ಳೆ ಸ್ಟೂಡೆಂಟ್ ಅಲ್ಲಪ್ಪ. ಸೊ ನೆಗೆಟಿವ್. ಇದು ಈಸಿನೇ ಅಲ್ವಾ? ಈಗ ನೋಡೋಣ ಒಂದು ಎಕ್ಸಾಂಪಲ್. ನೋಡಿ, ಇದೊಂದು ಹೇಳಿಕೆ ಅಂದ್ರೆ ನನ್ನ ಸ್ಟೇಟ್ಮೆಂಟ್ ಇದು. ಐ ಲೈಕ್ ಮ್ಯಾಂಗೋಸ್. ನನಗೆ ಮ್ಯಾಂಗೋಸ್ ಅಂದ್ರೆ ಇಷ್ಟಪ್ಪ. ನಾನೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ, ಫುಲ್ ಸ್ಟಾಪ್, ಎಂಡ್ ಆಯ್ತಲ್ಲ. ಶಿ ಇಸ್ ಎ ಡಾಕ್ಟರ್, ಕರೆಕ್ಟ್ ಅಲ್ವಾ? ಇದು ನನ್ನ ಒಪಿನಿಯನ್ ಅಥವಾ ನನ್ನ ಹೇಳಿಕೆನೆ. ಸೊ ನಾ ಹೇಳ್ತೀನಿ, ಅವ್ರು ಡಾಕ್ಟರ್ ಅಪ್ಪ, ಫುಲ್ ಸ್ಟಾಪ್. ಓಕೆ, ಅಂದ್ರೆ ಒಂದು ಸ್ಟೇಟ್ಮೆಂಟ್. ನೋಡಿ, ಇನ್ನೊಂದ್ಸಲ ಬರೋದು ನೋಡಿ. ಈಗ ಒಂದು ಸತ್ಯನೇ, ಅವ್ರು ಡಾಕ್ಟರ್ ಅನ್ನೋದು ಸತ್ಯ, ಫ್ಯಾಕ್ಟ್ ಅದು, ಕರೆಕ್ಟ್ ಅಲ್ವಾ? ಅವ್ರು ಡಾಕ್ಟರ್. ಒಪಿನಿಯನ್, ನನಗೆ ಈ ಚಾಕ್ಲೇಟ್ ಇಷ್ಟ ಆಗಲ್ಲಪ್ಪ, ನನಗೆ ಐಸ್ ಕ್ರೀಮೇ ಇಷ್ಟ. ಓಕೆನಾ? ಒಪಿನಿಯನ್. ಇನ್ಫಾರ್ಮೇಶನ್, ಇವತ್ತು ಮೋದಿ ಇಂಡಿಯಾಗೆ ಬರುತ್ತಾನೆ, ಇಲ್ಲ ಮೋದಿ ಆಫ್ರಿಕಾಗೆ ಹೋಗುತ್ತಾನೆ, ಫುಲ್ ಸ್ಟಾಪ್. ಓಕೆನಾ? ಸೊ ಈ ತರ ಸ್ಟೇಟ್ಮೆಂಟ್ ಗಳು ಬಂದಾಗ ಅದನ್ನ ನಾವು ಏನಂತ ಕರಿತೀವಿ? ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಕ್ವಶನ್.
ಇಂಟರೋಗೇಟಿವ್ ಸೆಂಟೆನ್ಸ್ ಹೆಸರಲ್ಲೆಲ್ಲ ಪ್ರಶ್ನಾರ್ಥಕ ವಾಕ್ಯ. ಇಂಟರೋಗೇಟ್ ಮಾಡೋದು ವೆರಿ ಈಸಿ. ಇದು ಎಲ್ಲೆಲ್ಲ ಕ್ವಶನ್ ಮಾರ್ಕ್ ಬರುತ್ತೋ ಅದನ್ನ ಇಂಟರೋಗೇಟ್ ಸೆಂಟೆನ್ಸ್. ಬಟ್ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಒಂದು ಫ್ಯಾಕ್ಟ್ ಇರುತ್ತೆ ಅಥವಾ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಒಂದು ಒಪಿನಿಯನ್ ಇರುತ್ತೆ, ನಾರ್ಮಲಿ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ಅದೇ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಏನಾಗುತ್ತೆ, ನಾರ್ಮಲಿ ಇಟ್ಸ್ ಎಂಡ್ ಅಪ್ ವಿತ್ ಕ್ವಶನ್ ಮಾರ್ಕ್, ಸಮಥಿಂಗ್ ಕ್ವಶನ್ ಆಸ್ಕಿಂಗ್ ಅಂದ್ರೆ ಕ್ವಶನ್ ಕೇಳ್ತಿರೋದು, ಇಂಟರೋಗೇಟಿವ್ ಮಾಡೋದು. ಓಕೆ, ಡೂ ಲೈಕ್ ಕಾಫೀಸ್, ನೀನ್ ಕಾಫಿ ಇಷ್ಟನಾ, ಕ್ವಶನ್ ಮಾರ್ಕ್. ವಾಟ್ ಈಸ್ ಯುವರ್ ನೇಮ್, ಕ್ವಶನ್ ಮಾರ್ಕ್. ಓಕೆ, ಎಲ್ಲೆಲ್ಲ ಕ್ವಶನ್ ಮಾರ್ಕ್ ಗಳಿಂದ ಎಂಡ್ ಆಗುತ್ತೋ ಅಥವಾ ಕ್ವಶನ್ ಕೇಳ್ತೀವೋ ಅದನ್ನ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆಯಾ? ಅಸರ್ಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್, ಆಜ್ಞಾರ್ಥಕ ವಾಕ್ಯ. ಓಕೆನಾ? ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಆರ್ಡರ್ ಮಾಡೋದು, ಓಕೆ, ಕಮಾಂಡ್ ಮಾಡೋದು, ಇಲ್ಲ ರಿಕ್ವೆಸ್ಟ್ ಮಾಡೋದು, ಇಲ್ಲ ಅಡ್ವೈಸ್ ಮಾಡೋದು. ನೆನ್ಪಿರ್ಲಿ, ಕಮಾಂಡ್ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಅಡ್ವೈಸ್ ಮಾಡ್ಬೋದು, ಇನ್ಸ್ಟ್ರಕ್ಷನ್ ಕೊಡ್ಬೋದು. ಓಕೆ, ಇಷ್ಟು ನೆನ್ಪಿರ್ಬೇಕು. ಆಜ್ಞೆ ಮಾಡೋದು ಕನ್ನಡದಲ್ಲೇ ಇದೆ. ಆಜ್ಞಾರ್ಥಕ ಅಂದ್ರೇನು, ಇಂಪರೇಟಿವ್ ಅನ್ನೋದು ಮೇ ಬಿ ಕನ್ನಡದಲ್ಲಿ ನೆನ್ಪು ಬರ್ದಲ್ಲೇ ಇರ್ಬೋದು, ಬಟ್ ಕನ್ನಡದಲ್ಲಿ ನೆನಪಿದ್ರೆ ಆಜ್ಞಾರ್ಥಕ ವಾಕ್ಯ ಅಂದ್ರೆ ಸಮಥಿಂಗ್ ಕಮಾಂಡ್ ಮಾಡೋದು, ಆರ್ಡರ್ ಮಾಡೋದು, ರಿಕ್ವೆಸ್ಟ್ ಮಾಡೋದು, ಅಡ್ವೈಸ್ ಮಾಡೋದು, ಇನ್ಸ್ಟ್ರಕ್ಷನ್ ಕೊಡೋದು. ಓಕೆ, ನಾರ್ಮಲಿ ಇದರಲ್ಲಿ ಫುಲ್ ಸ್ಟಾಪ್ ಕೂಡ ಎಂಡ್ ಆಗ್ಬೋದು ಅಥವಾ ಎಕ್ಸ್ಕ್ಲಮೇಟರಿ ದೆನ್ ಎಕ್ಸ್ಕ್ಲಮೇಷನ್ ಇಂದ ಎಂಡ್ ಆಗ್ಬೋದು. ಈ ತರ ಎಂಡ್ ಆದ್ರೆ ಅದನ್ನ ನಾವು ಇಂಪರೇಟಿವ್. ಎಕ್ಸಾಂಪಲ್ ನೋಡೋಣ. ಓಕೆನಾ? ಕುಳಿತುಕೊಳ್ಳಿ, ಕರೆಕ್ಟ್ ಅಲ್ವಾ? ಕಮಾಂಡ್, ಕುಳಿತುಕೊಳ್ಳಿ ಫುಲ್ ಸ್ಟಾಪ್ಗೆ. ಓಕೆನಾ? ದಯವಿಟ್ಟು ನನಗೆ ಸಹಾಯ ಮಾಡಿ, ರಿಕ್ವೆಸ್ಟ್, ಕರೆಕ್ಟ್ ಅಲ್ವಾ? ದೆನ್ ಚೆನ್ನಾಗಿ ಓದಮ್ಮ, ಚೆನ್ನಾಗಿ ಓದು, ಕರೆಕ್ಟ್ ಅಲ್ಲ? ಅಡ್ವೈಸ್. ಬಾಗಿಲು ತೆರೆಯಿರಿ, ಇನ್ಸ್ಟ್ರಕ್ಷನ್. ಚಪ್ಪಲಿಯನ್ನು ಹೊರಗೆ ಬಿಟ್ಟು ಬನ್ನಿ, ಇನ್ಸ್ಟ್ರಕ್ಷನ್. ದೆನ್ ಸದ್ದು ಮಾಡಬೇಡಿ, ಕಮಾಂಡ್, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಬರ್ತಿದೆ ಅಂದ್ರೆ ಕಮಾಂಡ್, ರಿಕ್ವೆಸ್ಟ್, ಅಡ್ವೈಸ್, ಇನ್ಸ್ಟ್ರಕ್ಷನ್ ಇದೆಲ್ಲ ಬರ್ತಿದೆ ಅಂದ್ರೆ ಏನಾಗುತ್ತೆ ಇಂಪರೇಟಿವ್ ಸೆಂಟೆನ್ಸ್. ಓಕೆ, ಆಜ್ಞಾರ್ಥಕ ವಾಕ್ಯ, ಇಂಪರೇಟಿವ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಹೋಗೋಣ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ವೆರಿ ಈಸಿ. ಆಶ್ಚರ್ಯಾರ್ಥಕ ವಾಕ್ಯ, ಸಮಥಿಂಗ್ ಹ್ಯಾಪಿ, ಆಶ್ಚರ್ಯ, ಕೋಪ, ಉತ್ಸಾಹ. ನಾರ್ಮಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಅಲ್ಲಿ ಎಂಡ್ ಆಗುತ್ತೆ. ಸಿಂಪಲ್ ಇದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಎಕ್ಸ್ಕ್ಲಮೇಟರಿ ಹೆಸರಲ್ಲೇ ಇದೆ, ಆಶ್ಚರ್ಯಕರ ಚಿಹ್ನೆಯಿಂದ ಎಂಡ್ ಆದ್ರೆ ಅದನ್ನ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಯಾವ್ಯಾವ ಎಮೋಷನ್ಸ್ ಇರುತ್ತೆ? ಸರ್ಪ್ರೈಸ್, ಜಾಯ್, ಆಂಗರ್, ಎಕ್ಸೈಟ್ಮೆಂಟ್, ಈ ತರ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ವಾಟ್ ಎ ಬ್ಯೂಟಿಫುಲ್ ಡೇ, ಆಶ್ಚರ್ಯ ಅಲ್ಲ? ವಾವ್, ದಟ್ಸ್ ಅಮೇಜಿಂಗ್, ಕರೆಕ್ಟ್ ಅಲ್ಲ? ಹೌ ಕ್ಯೂಟ್ ಶಿ ಈಸ್, ಕರೆಕ್ಟ್ ಅಲ್ಲ? ಸೊ ಐ ಲಾಸ್ಟ್ ಮೈ ಫೋನ್. ಸೊ ಸಮಥಿಂಗ್, ಒಂದು ಆಂಗರ್ ಇದೆ, ಸರ್ಪ್ರೈಸ್ ಇದೆ, ಜಾಯ್ ಇದೆ, ಎಕ್ಸೈಟ್ಮೆಂಟ್ ಇದೆ, ಸ್ಯಾಡ್ ಇದೆ. ಸೊ ಇದನ್ನ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಗೊತ್ತಾಯ್ತಲ್ಲ? ನೆಕ್ಸ್ಟ್ ಆಪ್ಟೇಟಿವ್ ಸೆಂಟೆನ್ಸ್. ಆಪ್ಟೇಟಿವ್ ಅಂದ್ರೆ ಸಮಥಿಂಗ್ ಆಶೀರ್ವಾದ ಅಥವಾ ಹಾರೈಕೆ. ಆಪ್ಟೇಟಿವ್ ಇನ್ನೊಂದ್ಸಲ ಹೇಳ್ತೀನಿ, ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ನೆನ್ಪಿರ್ಬೇಕು. ಸೊ ನಿಮಗೆ ಅಫ್ಕೋರ್ಸ್ ನಿಮಗೆ ಮಲ್ಟಿಪಲ್ ರಿವಿಷನ್ಸ್ ಗಳಾದ್ರೆ ಮಾತ್ರ ನೆನ್ಪಿರುತ್ತೆ. ಓಕೆನಾ? ಆಪ್ಟೇಟಿವ್ ಆಶೀರ್ವಾದ ಮಾಡೋದು, ಸಮಥಿಂಗ್ ಬ್ಲೆಸ್ಸಿಂಗ್, ಪ್ರೇಯರ್, ವಿಶ್, ಗಾಡ್ ಬ್ಲೆಸ್ ಯು. ಸೊ ಈ ತರ ಎಲ್ಲ ಹೇಳೋದು ಆಪ್ಟೇಟಿವ್. ಎಕ್ಸಾಂಪಲ್ ನೋಡೋಣ. ಓಕೆನಾ? ಮೇ ಯು ಲಿವ್ ಲಾಂಗ್, ತುಂಬಾ ದೀರ್ಘಾಯುಷ್ಯರಾಗಿರಿ ಕನ್ನಡದಲ್ಲಿ. ವಿಶ್ ಮಾಡೋದು, ಕರೆಕ್ಟ್ ಅಲ್ಲ? ಬ್ಲೆಸ್ ಮಾಡೋದು, ವಿಶ್ ಯು ಹ್ಯಾಪಿ ಬರ್ಡೇ, ವಿಶ್ ಮಾಡೋದು. ಮೇ ಗಾಡ್ ಬ್ಲೆಸ್ ಯು, ಅಫ್ಕೋರ್ಸ್ ಬ್ಲೆಸ್ ಮಾಡೋದು. ಮೇ ಯು ಸಕ್ಸೀಡ್ ಇನ್ ಲೈಫ್, ಬ್ಲೆಸ್ ಮಾಡೋದು. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮ್. ಸೊ ಸಮಥಿಂಗ್ ವಿ ಆರ್ ವಿಶಿಂಗ್ ಆರ್ ಪ್ರೇ ಮಾಡ್ತಿದೀವಿ ಅಥವಾ ಬ್ಲೆಸ್ ಮಾಡ್ತಿದೀವಿ, ಅದನ್ನ ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಆಪ್ಟೇಟಿವ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಸಮ್ಮರಿ ಒಂದು ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಇದು ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್. ಓಕೆ, ಸಮಥಿಂಗ್ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ಸ್ಟೇಟ್ಮೆಂಟ್, ಫ್ಯಾಕ್ಟ್, ಈ ತರ ಎಲ್ಲ ಇರುತ್ತೆ. ಫ್ಯಾಕ್ಟ್ ಅಥವಾ ಒಪಿನಿಯನ್ ಆ ತರ ಇದ್ರೆ ಅಸರ್ಟಿವ್ ಸೆಂಟೆನ್ಸ್. ಇಂಟರೋಗೇಟಿವ್ ಅಂದ್ರೆ ಕ್ವಶನ್ ಕೇಳೋದು, ಕ್ವಶನ್ಸ್ಗಳು, ಆಸ್ ಕ್ವಶನ್ಸ್ ಗಳ ಕೇಳ್ತಿದೀವಿ ಅಂದ್ರೆ ಅದು ಇಂಟರೋಗೇಟಿವ್. ಇಂಪರೇಟಿವ್ ಅಂದ್ರೆ ಕಮಾಂಡ್, ರಿಕ್ವೆಸ್ಟ್ ಇದೆಲ್ಲ ಮಾಡ್ತಿದೀವಿ ಅಂದ್ರೆ ಇಂಪರೇಟಿವ್. ಎಕ್ಸ್ಕ್ಲಮೇಟರಿ ಅಂದ್ರೆ ಇದರಲ್ಲಿ ಸ್ಟ್ರಾಂಗ್ ಎಮೋಷನ್ಸ್ ಗಳಿರುತ್ತೆ, ಸಮಥಿಂಗ್ ಸರ್ಪ್ರೈಸ್ ಅಥವಾ
ಏನಂತಾರೆ ಎಕ್ಸೈಟ್ಮೆಂಟ್, ಹ್ಯಾಪಿ, ಸ್ಯಾಡ್ನೆಸ್, ಇದನ್ನೆಲ್ಲ ಎಕ್ಸ್ಕ್ಲಮೇಟರಿ. ದೆನ್ ಆಪ್ಟೇಟಿವ್ ಅಂದ್ರೆ ಸಮಥಿಂಗ್ ವಿ ವಿಶ್, ಆಶೀರ್ವಾದ ಮಾಡೋದು, ಬ್ಲೆಸ್ ಮಾಡೋದು, ಪ್ರೇಯರ್ ಮಾಡೋದು. ಓಕೆನಾ, ನೆನ್ಪಿರುತ್ತಲ್ವಾ? ಅಸರ್ಟಿವ್, ಇಂಟರೋಗೇಟಿವ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಮೇಟರಿ, ಆಪರೇಟಿವ್. ಓಕೆನಾ, ಸೊ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಿದೀನಿ, ಇದಕ್ಕೆ ಆನ್ಸರ್ ಹೇಳಿ. ಓಕೆನಾ, ಮೇ ಬಿ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ಐ ಆಮ್ ಎ ಸ್ಟೂಡೆಂಟ್, ನಾವೇ ಇದನ್ನ ಇಲ್ಲೇ ಆನ್ಸರ್ ಕೂಡ ನಾನೇ ಕೊಟ್ಬಿಟ್ಟಿದ್ದೀನಿ. ಇದನ್ನ ಆ ಕಡೆ ಎಂಡ್ ಮಾಡ್ಬೇಕಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಓಕೆ, ನಾನು ಇಟ್ಸ್ ಓಕೆ, ವಿಲ್ ಡೂ ಸಮಥಿಂಗ್, ವಿಲ್ ಪ್ರಾಕ್ಟೀಸ್ MCQ. ಓಕೆ ಓಕೆ, ಐ ಆಮ್ ಎ ಸ್ಟೂಡೆಂಟ್. ಐ ಆಮ್ ಎ ಸ್ಟೂಡೆಂಟ್ ಅನ್ನೋದು ಇಟ್ಸ್ ಏನಂತೀವಿ, ಒಂದು ಸ್ಟೇಟ್ಮೆಂಟ್. ನಾನು ಹೇಳ್ತಿರೋದು ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ಅಸರ್ಟಿವ್ ಸೆಂಟೆನ್ಸ್, ಕರೆಕ್ಟ್ ಅಲ್ವಾ? ವೆರ್ ಇಸ್ ದ ಟೆಂಪಲ್? ಇಂಟರೋಗೇಟಿವ್. ಇಂಟರೋಗೇಟಿವ್ ಅಂದ್ರೆ ಏನಂದ್ರೆ ಆಸ್ ಕ್ವಶನ್, ಕರೆಕ್ಟ್ ಅಲ್ವಾ? ಕ್ವಶನ್ ಕೇಳ್ತಿದೀವಿ. ವೆರ್ ಇಸ್ ಟೆಂಪಲ್? ಕ್ವಶನ್ ಮಾರ್ಕ್. ಸೊ ಇಂಟರೋಗೇಟಿವ್. ಓಕೆ, ಪ್ಲೀಸ್ ಕ್ಲೋಸ್ ದ ಡೋರ್. ಇಂಪೆರೇಟಿವ್ ಅಂದ್ರೆ ಏನು? ರಿಕ್ವೆಸ್ಟ್ ಮಾಡ್ತೀವಿ. ಪ್ಲೀಸ್ ಕ್ಲೋಸ್ ದ ಡೋರ್, ಕರೆಕ್ಟ್ ಅಲ್ವಾ? ವಾಟ್ ಎ ಬ್ಯೂಟಿಫುಲ್ ಫ್ಲವರ್. ಎಕ್ಸ್ಕ್ಲಮೇಟರಿ ಸಮಥಿಂಗ್ ಆಶ್ಚರ್ಯ ಅಥವಾ ಸಮಥಿಂಗ್ ಎಮೋಷನ್ಸ್ ಗಳನ್ನ ತೋರಿಸ್ತಿದೀವಿ, ಕರೆಕ್ಟ್ ಅಲ್ವಾ? ಸೊ ಸರ್ಪ್ರೈಸ್, ಆ ತರದೆಲ್ಲ ಎಕ್ಸ್ಕ್ಲಮೇಟರಿ. ಸೊ ಇನ್ನುಳಿದು ನಿಮಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ನೀವು ಒಂದ್ಸಲ ಸಾಲ್ವ್ ಮಾಡಿ. ಓಕೆನಾ, ನೆಕ್ಸ್ಟ್ ಕೀ ಪಾಯಿಂಟ್ಸ್ ಗಳು ನೆನ್ಪಿಡ್ಬೇಕಾಗಿರೋದು. ಓಕೆ, ಇದೆಲ್ಲ ಓಕೆ. ಸಬ್ಜೆಕ್ಟ್ ಅಂದ್ರೆ ಹೇಳಿದೀನಿ, ಎವರಿ ಸೆಂಟೆನ್ಸ್ ಮಸ್ಟ್ have a ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್ ಇರ್ಲೇಬೇಕು. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಸಬ್ಜೆಕ್ಟ್ ಇರ್ಬೇಕು, ಪ್ರೆಡಿಕೇಟ್ ಅಂದ್ರೆ ಸಬ್ಜೆಕ್ಟ್ ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಪ್ರೆಡಿಕೇಟ್. ನೆನಪಿದೆ ಅಲ್ವಾ? ಸಬ್ಜೆಕ್ಟ್ ಅಂದ್ರೆ ಹೂ ಅಥವಾ ವಾಟ್ ಅನ್ನೋದಕ್ಕೆ ಹೇಳುವಂತ ಆನ್ಸರ್ ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಹೂ ಅಥವಾ ವಾಟ್ ಡಸ್ ದ ಆಕ್ಷನ್ ಅನ್ನೋದಕ್ಕೆ ಸಬ್ಜೆಕ್ಟ್ ಅಂದ್ರೆ. ಪ್ರೆಡಿಕೇಟ್ ಅಂದ್ರೆ ವಾಟ್ ಈಸ್ ಸೆಡ್ ಅಬೌಟ್ ದ ಸಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ನ ಬಿಟ್ಟು ಇನ್ನು ಉಳಿದಿರೋಂಥದ್ನೆಲ್ಲ ನಾರ್ಮಲಿ ಪ್ರೆಡಿಕೇಟ್ ಅಂತೀವಿ. ದೆನ್ ಆಬ್ಜೆಕ್ಟ್ ಅಂದ್ರೆ ದ ರಿಸೀವರ್ ಆಫ್ ದ ಆಕ್ಷನ್, ಕರ್ಮ, ಕರೆಕ್ಟ್ ಅಲ್ವಾ? ಯಾವ್ದು ಆಕ್ಷನ್ಸ್ ಗಳನ್ನ ಸ್ವೀಕರಿಸುವುದೋ ಅದು ಆಬ್ಜೆಕ್ಟ್ ಆಗುತ್ತೆ. ಟೈಪ್ ಆಫ್ ಸೆಂಟೆನ್ಸ್ ಗಳು ನಿಮಗೆ ಗೊತ್ತಿದೆ. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಓಕೆನಾ, ಇದನ್ನ ಸ್ವಲ್ಪ ನೀವೊಂದ್ಸಲ ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಮೇ ಯು ಸಕ್ಸಸ್ಫುಲ್, ಸಮಥಿಂಗ್ ಬ್ಲೆಸ್ ಮಾಡ್ತೀವಿ, ವಿಶ್ ಮಾಡ್ತಿದೀವಿ, ಕರೆಕ್ಟ್ ಅಲ್ವಾ? ಆಪ್ಟೇಟಿವ್. ದ ಸನ್ ರೈಸಸ್ ಇನ್ ದ ಈಸ್ಟ್, ಇಟ್ಸ್ ಎ ಸ್ಟೇಟ್ಮೆಂಟ್, ಫ್ಯಾಕ್ಟ್, ಕರೆಕ್ಟ್ ಅಲ್ವಾ? ಅಸರ್ಟಿವ್. ಡೋಂಟ್ ಮೇಕ್ ನಾಯ್ಸ್, ಸಮಥಿಂಗ್ ಕಮಾಂಡ್ ಮಾಡ್ತಿರೋದಲ್ವಾ? ಸೊ ಇಂಪ್ಯಾರೇಟಿವ್. ವಾವ್, ದಟ್ ಈಸ್ ಅಮೇಸಿಂಗ್. ಎಕ್ಸ್ಕ್ಲಮೇಟರಿ, ಸಮಥಿಂಗ್ ಆಶ್ಚರ್ಯ ಪಡ್ತಿದೀವಿ, ನಮ್ಮ ಎಮೋಷನ್ಸ್ ಗಳನ್ನ ತೋರಿಸ್ತಿದೀವಿ. ವಿಲ್ ಯು ಕಮ್ ವಿತ್ ಮೀ? ರಿಕ್ವೆಸ್ಟ್. ಕಮ್, ಇಂಟರೋಗೇಟಿವ್, ಕರೆಕ್ಟ್ ಅಲ್ವಾ? ವಿಶ್ ಯು ಹ್ಯಾಪಿ ಜರ್ನಿ, ಬ್ಲೆಸ್ಸಿಂಗ್, ಆಪ್ಟೇಟಿವ್. ಓಕೆನಾ, ಇದನ್ನ ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ. ಅಸರ್ಟಿವ್ ಅಂದ್ರೆ ಸಮಥಿಂಗ್ ಫ್ಯಾಕ್ಟ್ ಅಥವಾ ಒಪಿನಿಯನ್ ಹೇಳೋದು. ಓಕೆ, ಇಟ್ಸ್ ಫುಲ್ ಸ್ಟಾಪ್ ಇಂದ ಎಂಡ್ ಆಗುತ್ತೆ. ಇಂಟ್ರೋಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗುತ್ತೆ. ಕ್ವಶನ್ ನ ಇಂಟ್ರೋಗೇಟ್ ಮಾಡೋದು, ಕ್ವಶನ್ ನ ಕೇಳೋದು. ಇಂಪ್ಯಾರೇಟಿವ್ ಅಂದ್ರೆ ಕಮಾಂಡ್ ಅಥವಾ ರಿಕ್ವೆಸ್ಟ್ ಮಾಡೋದು. ಇಂಪ್ಯಾರೇಟಿವ್ ಕಮಾಂಡ್ ಅಥವಾ ರಿಕ್ವೆಸ್ಟ್ ಮಾಡೋದು. ಓಕೆ, ದೆನ್ ಎಕ್ಸ್ಕ್ಲಮೇಟರಿ ಅಫ್ಕೋರ್ಸ್ ಆಶ್ಚರ್ಯ ಪಡುವಂತದ್ದು, ಹ್ಯಾಪಿ ಪಡುವಂತದ್ದು. ಆಪ್ಟೇಟಿವ್ ಅಂದ್ರೆ ಬ್ಲೆಸ್ಸಿಂಗ್. ಇದನ್ನ ನೀವು ಎರಡು ನೆನ್ಪಿಡ್ಕೊಬೇಕಾಗಿರೋದು. ಮೇ ಬಿ ಮರ್ತೋಗೋದು ಅಂದ್ರೆ ಇಂಪೆರಾಟಿವ್ ಅಂಡ್ ಆಪ್ಟೇಟಿವ್. ಇಂಪೆರಾಟಿವ್ ಅಂದ್ರೆ ಕಮಾಂಡ್ ಆರ್ ರಿಕ್ವೆಸ್ಟ್, ಆಪ್ಟೇಟಿವ್ ಅಂದ್ರೆ ಆಪ್ಟ್ ಮಾಡೋದು, ಒಳ್ಳೇದಾಗ್ಲಪ್ಪ ನಿನ್ಗೆ ಅಂತ ಹೇಳೋದು. ಓಕೆನಾ, ಮೇ ಬಿ ಎಲ್ಲಾನು ನೆನಪಿದೆ ಅನ್ಕೊಂತೀನಿ. ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸ್ 2 ಅಲ್ಲಿ ಮೀಟ್ ಆಗೋಣ. ಸೊ ವಿಡಿಯೋ ಹೇಗಿತ್ತು ಅದನ್ನ ಕಮೆಂಟ್ ಅಲ್ಲಿ ಮಾಡಿ ಹೇಳಿ ತಿಳಿಸಿ. ಸೊ ದಟ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೇ ಬಿ ಐ ವಿಲ್ ಚೇಂಜ್ ಸಮಥಿಂಗ್ ಆರ್ ಏನಾದ್ರು ಡೌಟ್ಸ್ ಇದೆ ಕೇಳಿ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ವಿಡಿಯೋ ಎವ್ರಿಥಿಂಗ್, ಎನಿಥಿಂಗ್ ಯು ಕ್ಯಾನ್ ಆಸ್ಕ್ ಮಿ. ಐ ವಿಲ್ ಡೂ ದ ಆನ್ಸರ್. ನಿಮಗೋಸ್ಕರ ನಡೀತಿರೋ ಚಾನಲ್ ಇದು. I'll do something for it. Okay, so ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬಾಯ್. ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಗುಡ್ ನೈಟ್.